Hello dear students. So we'll start the new chapter. So you can see in this first figure, so this professor has completed a chapter. Board mein sakatta baradidaare. So has completed a very big chapter. So you can see many equations, many diagrams. So this professor has completed this lecture in physics has completed a chapter in physics. So he's asking any doubt. ಈ ಸ್ಟೂಡೆಂಟ್ಸ್ ಕೂತಿದ್ದಾರೆ ಮುಂದಗಡೆ. ಸೊ ಆಸ್ಕಿಂಗ್ ಎನಿ ಡೌಟ್ ಅಂತ ಕೇಳ್ತಾರೆ. ವೆದರ್ ಯುವರ್ ಎನಿ ಡೌಟ್, ನಾನು ಕೇಳ್ತೀನಲ್ಲ ಆ ಥರ ಡೌಟ್ ಇದೆಯಾ ಅಂತ. ಸೊ ಕೇಳಿದ್ದಾರೆ ಡೌಟ್ ಇದೆಯಾ ಅಂತ, ಆಯಿತಾ. ಸೊ ವೆನ್ ವಿ ಆಸ್ಕಿಂಗ್ ಫಾರ್ ಎನಿ ಡೌಟ್, ಸೊ ದಿಸ್ ಪರ್ಸನ್ ಯರ್ ಸಿಟ್ಟಿಂಗ್, ಸೊ ಶಿ ಈಸ್ ಆಸ್ಕಿಂಗ್, ಸರ್ ವಾಟ್ ಇಸ್ ದ ನೇಮ್ ಆಫ್ ದ ಚಾಪ್ಟರ್, ವಾಟ್ ಇಸ್ ದ ನೇಮ್ ಆಫ್ ದ ಚಾಪ್ಟರ್, ಸರ್ ಚಾಪ್ಟರ್ ನೇಮ್ ಅಂತ ಕೇಳ್ತಾಳೆ. ಸರ್ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಚಾಪ್ಟರ್, ಕತೆ ಇದೆಯಲ್ಲ. ಸೊ ರಾತ್ರಿ ಎಲ್ಲ ರಾಮಾಯಣ ಕೇಳಿ, ಆಯಿತಾ, ರಾತ್ರಿ ಎಲ್ಲ ಫುಲ್ ರಾಮಾಯಣ ಕೇಳಿದ್ರು, ಬೆಳಗ್ಗೆ ಕೇಳಿದ್ರು. ಸೊ ರಾಮಂಗೂ ಸೀತೆಗೆ ಏನಾಗಬೇಕು ಅಂತ, ಸೊ ಆ ಥರ ಆಯಿತು. ಸೊ ಎಲ್ಲ ಪಾಠ ಕೇಳಿದ್ದಾರೆ. ಸೊ ನೌ ಶಿ ಈಸ್ ಆಸ್ಕಿಂಗ್ ವಾಟ್ ಇಸ್ ದ ನೇಮ್ ಆಫ್ ದ ಚಾಪ್ಟರ್. ನಿಮ್ಮಲ್ಲಿ ಯಾರು ಆ ಥರ ಇದ್ದೀರಾ? ಸೊ ಬೈ ಸೀಯಿಂಗ್ ದೀಸ್ ಡಯಾಗ್ರಾಮ್ಸ್, ಸೊ ವಿ ಕ್ಯಾನ್ ಗೆಸ್, ನಿಮಗೆ ಗೊತ್ತಾಗಲ್ಲ ಬಟ್ ವಿ ಕ್ಯಾನ್ ಗೆಸ್ ದ ನೇಮ್ ಆಫ್ ದ ಚಾಪ್ಟರ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಟೀಚ್ ನಾವು. ಅವ್ರೇನು ಚಾಪ್ಟರ್ ಪಾಠ ಮಾಡಿದಾರಲ್ಲ ಇವರು, ಸೊ ಆ ಚಾಪ್ಟರ್ ಹೆಸರು, ಆಯಿತಾ. ಸೊ ನಾವಿವಾಗ ಹೇಳ್ತೀನಿ ಅದೇ ಚಾಪ್ಟರ್ ಹೆಸರು. ಸೊ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಚಾಪ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಟಾಕ್ ನೌ. ದ ನೇಮ್ ಆಫ್ ದ ಚಾಪ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಈಸ್ electromagnetic waves. Chapter number 8, that is electromagnetic waves. Electromagnetic waves. So this chapter is for 2 marks. ಎಷ್ಟು ಮಾರ್ಕ್ಸ್ ಇರ್ತದೆ? 2 marks. ಸೊ ಬಟ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಫಸ್ಟ್ ಫಿಗರ್ ಹೇಳ್ತಾರೆ. ಸೊ ದಿಸ್ ಲೆಕ್ಚರ್ ಕೇಳ್ತಾರೆ. ಸೊ ಏನೋ ಡೌಟ್ ಇದೆಯಾ ಅಂತ ಪಾಠ ಮಾಡಿ ನೋಡಿ, ಬೋರ್ಡೆ ತುಂಬ ಫುಲ್ ಬರೆದುಬಿಟ್ಟಿದ್ದಾರೆ. ಸೊ ದಿಸ್ ಪರ್ಸನ್ ಈಸ್ ಆಸ್ಕಿಂಗ್, ಸೊ ನೇಮ್ ಆಫ್ ದ ಚಾಪ್ಟರ್ ಏನು ಅಂತ. ಸೊ ನಾನು ಹೇಳಿದ್ದೀನಿ ದ ನೇಮ್ ಆಫ್ ದ ಚಾಪ್ಟರ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಯಿತಾ. ಸೊ ಇನ್ ಪ್ರೀವಿಯಸ್ ಚಾಪ್ಟರ್ಸ್ ವಿ ಹ್ಯಾವ್ ಸ್ಟಡಿಡ್ ದಟ್ a current carrying conductor. So if it is a conductor which is carrying a current I, so it will produce it will produce a magnetic field B around it. A current carrying conductor will produce a magnetic field around it, right? So also you can see in this diagram a positive charge which is at rest, a stationary positive charge. ಅದೇನು ಮಾಡಿದೆ ನೋಡಿ, ಸುತ್ತಲೂ ಏನು ಮಾಡಿದೆ, ಗ್ರೀನ್ ಕಲರಲ್ಲಿ ಇಟ್ ಹ್ಯಾಸ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಗ್ರೀನ್ ಕಲರ್, ಇಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎ ಚಾರ್ಜ್ ವಿಚ್ ಇಸ್ ಅಟ್ ರೆಸ್ಟ್, ಸೊ ಇಟ್ ವಿಲ್ ಪ್ರೊಡ್ಯೂಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಆಯಿತಾ. ಸೊ ದಿಸ್ ಪರ್ಸನ್ ಹೇಳ್ತೇನೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್, ಆಯಿತಾ. ಸೊ ಹಾಗಾದರೆ what will be that electric field? So this is the source charge. So this is called as source charge. Source charge. So now I have a test charge. You can see this is a test charge. 1 coulomb ಅಷ್ಟು test charge ಇಟ್ಟಿದ್ದೀನಿ, ಆಯಿತಾ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಸೊ ಈ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು F/Q, ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್ ಡಿವೈಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಚಾರ್ಜ್, ಹೌದಾನೆ. ಸೊ ದಿಸ್ ಇಸ್ ಕಾಲ್ಡ್ ಟೆಸ್ಟ್ ಚಾರ್ಜ್, ಆಯಿತಾ. ಸೊ ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ F/Q. So what is the strength of this, what is the magnitude of this test charge? That is 1 coulomb. Q is 1 coulomb, therefore F/Q. Therefore electric field will be equal to the force experienced by a unit positive charge. So define what is the electric field at a point. Electric field at a point is defined as the force experienced by a test charge. ಅಂತ ಹೇಳಿದೀವಿ. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಟೆಸ್ಟ್ ಚಾರ್ಜ್ at that point is called electric field, ಹೌದಾನೆ. ಸೊ ಅಂದರೆ a current carrying conductor will produce a magnetic field. A stationary charge will produce an electric field. ಹೌದಾ. ಆಲ್ಸೋ ವಿ ನೋ ಇನ್ ದ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ that according to Faraday's law of electromagnetic induction, a changing magnetic flux d∅ by dt, a changing magnetic flux, ಹೌದಾ. ಸೊ it will produce an EMF. E was equal to minus n into d∅ by dt ಅಂತ ಬರ್ತೀವಿ. ವಾಟ್ ಇಸ್ ದಿಸ್ π? this is the magnetic flux, ಹೌದಾ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಯಿತಾ. ಸೊ ಇಲ್ಲಿ ಬರ್ತೀನಿ. ಸೊ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಣಲ್ಲ ಇಲ್ಲಿ. ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಂಥ ಮ್ಯಾಗ್ನೆಟಿಕ್ ಫೀಲ್ಡ್? ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಮಾಡುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, ಹೌದಾ. ಸೊ ಅಂದರೆ ಯಾವುದೇ ಒಂದು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು
ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಚಾಪ್ಟರ್ ಕಲ್ತಿದ್ದೀವಿ. ದಟ್ ವಾಸ್ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ. ವೆದರ್ ದ ಕಾನ್ವರ್ಸ್ ಈಸ್ ಟ್ರೂ ಅಂದರೆ ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತಾ, ದಟ್ ಈಸ್ ದ ಕ್ವಶನ್. ಹೌದಾನೆ? ಸೊ ಅಂದರೆ ಚೇಂಜ್ ಆಗ್ತಾರ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಅದೇ ಥರ ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತಾ. ವೆದರ್ ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ವೆದರ್ ದ ಕಾನ್ವರ್ಸ್ ಈಸ್ ಟ್ರೂ. ದ ಆನ್ಸರ್ ವಾಸ್ ಎಸ್, ಇಟ್ ಈಸ್ ಟ್ರೂ. ಹೌದಾ? ಅಂದರೆ ಎನಿ ಫೀಲ್ಡ್ ವಿಚ್ ಈಸ್ ಚೇಂಜಿಂಗ್, ವಿಚ್ ಈಸ್ ವೇರಿಂಗ್ ವಿತ್ ಟೈಮ್ ವಿಲ್ ಪ್ರೊಡ್ಯೂಸ್ ದ ಅದರ್ ಫೀಲ್ಡ್. ಅಂದರೆ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಥರ ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾನೆ? ಸೊ ದಿಸ್ ವಾಸ್ ಶೋನ್ ಬೈ ಮ್ಯಾಕ್ಸ್ವೆಲ್. ಯಾರು ತೋರಿಸಿದ್ದನ್ನ? ಮ್ಯಾಕ್ಸ್ವೆಲ್. ಸೊ ಯು ಕ್ಯಾನ್ ಸಿ ದಿಸ್ ಪರ್ಸನ್ ಮ್ಯಾಕ್ಸ್ವೆಲ್. ಏನು ಗುಂಡಾಲ ಈ ಕಡೆ ಏನಲ್ಲ, ದಿಸ್ ಪರ್ಸನ್. ಹೌದಾ? ಸೊ ದಿಸ್ ಪರ್ಸನ್ Maxwell showed that, ಆಯಿತಾ? ಸೊ ದಿಸ್ ಪರ್ಸನ್ ಮ್ಯಾಕ್ಸ್ವೆಲ್, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್, JC ಮ್ಯಾಕ್ಸ್ವೆಲ್ ಅಂದರೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್, ಈ ಶೋಡ್ ದಟ್ ಎ ಚೇಂಜಿಂಗ್ electric field will give rise to a magnetic field, changing magnetic field. Also a changing magnetic field will also give rise to a changing electric field. ಅಂದರೆ ಒಂದು ಇನ್ನೊಂದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ದ. ಹೌದಾನೆ? ಹೆಂಗೆ ಹೇಳ್ದವನು? ಸೊ ಅವನೇನು ಮಾಡ್ತಾ ಇದ್ದ ಅಂದರೆ ಮ್ಯಾಕ್ಸ್ವೆಲ್ ಈ ವಾಸ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕೆಪಾಸಿಟರ್. ಸೊ ದೇರ್ ವಾಸ್ ಎ ಕೆಪಾಸಿಟರ್, ಈ ಥರ ಒಂದು ಕೆಪಾಸಿಟರ್ ಇತ್ತು, ಹೌದಾ? ಸೊ ದಿಸ್ ಕೆಪಾಸಿಟರ್ ವಾಸ್ ಕನೆಕ್ಟೆಡ್ ಟು ಎ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, AC ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಕನೆಕ್ಟ್ ಮಾಡಿದರು, ಹೌದಾ? ಅಂದರೆ ಕರೆಂಟ್ ಈಸ್ ವೇರಿಂಗ್, ಹೌದಾ? ಸೊ ಆ ಥರ ಒಂದು ಟೈಮ್ ವೇರಿಂಗ್ ಕರೆಂಟಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಕೆಪಾಸಿಟರ್, ದಿಸ್ ವಾಸ್ ಎ ಕೆಪಾಸಿಟರ್, ಹೌದಾ? ಅಲ್ಲಿ ಅವನೇ ಮಾಡ್ತಾ ಇದ್ದ, ಈ ವಾಸ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದರೆ ಕೆಪಾಸಿಟರ್ ಮಧ್ಯದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗಿವ್ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಗೊತ್ತಿತ್ತು, ಹೌದಾನೆ? ಹಾಗಾದರೆ ಹೊರಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅವನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದ. ಯಾರು? ಮ್ಯಾಕ್ಸ್ವೆಲ್. ಅವಾಗ ಅವನಿಗೆ ಗೊತ್ತಾಯಿತು, ಹೌದಾ? ಸೊ ಏನು ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಎ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೌದಾ? ಎ ಟೈಮ್ ವೇರಿಂಗ್ ಬೆಟರ್ ಯು ರೈಟ್ B(t), ಯಾಕಂದರೆ ಡಿಪೆಂಡ್ಸ್ ಅಪಾನ್ ಟೈಮ್, E(t), ಹೌದಾನೆ? ಅಂದರೆ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಥರ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಪ್ರೊಡ್ಯೂಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಮ್ಯಾಕ್ಸ್ವೆಲ್ ಶೋಡ್, ಹೌದಾನೆ? ಸೊ ಹೆಂಗೆ ಗೊತ್ತಾಯ್ತು ಅವನಿಗೆ? ಸೊ ಈ derived some set of equations. ನೋಡಿ, ಸೊ ಯು ಕ್ಯಾನ್ ಸಿ, ಸೊ ದೀಸ್ ಆರ್ ನೋಡಿ ದಿಸ್ ಈ ಪಿಕ್ಚರ್ ವಿ ಕ್ಯಾನ್ ಸಿ ಸಮ್ ಈಕ್ವೇಷನ್ಸ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್. ಏನಂತ ಕರೀತಾರೆ ಅದಕ್ಕೆ? ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್. ವೆರಿ ಫೇಮಸ್ ಈಕ್ವೇಷನ್ಸ್, ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್. ಯು ಜಸ್ಟ್ ಸಿ, ಎಕ್ಸಾಮಲ್ಲಿ ಕೇಳಲ್ಲ, ಇಲ್ಲಿ CET ನೀಟಲ್ಲಿ ಎಲ್ಲೂ ಕೇಳಲ್ಲ, ಬಟ್ ಜಸ್ಟ್ ಗೋ ಥ್ರೂ. ಸೊ ದೀಸ್ ಆರ್ ಇನ್ ದ ಡಿಫ್ರೆನ್ಷಿಯಲ್ ಫಾರ್ಮ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದೇ ಆರ್ ಆಲ್ಸೋ ರಿಟರ್ನ್ ಇನ್ ದ ಇಂಟಗ್ರಲ್ ಫಾರ್ಮ್. ಯಾವ ಫಾರ್ಮಲ್ಲಿ ಬರೆದಿರೋದನ್ನ ಇಂಟಗ್ರಲ್ ಫಾರ್ಮಲ್ಲೂ ಬರಿಬೋದು, ಹೌದಾ? ಸೊ ನೋಡಿ, ದೀಸ್ ಆರ್ 4 ಈಕ್ವೇಷನ್ಸ್. ಸೊ ದಿಸ್ ಈಸ್ ಕಾಲ್ಡ್ ಅ ಡೆಲ್. ಏನಂತ ಓದ್ತಿದ್ನ? ಉಲ್ಟಾ ಟ್ರಯಾಂಗಲ್ ಬರುತ್ತೆ, ದಿಸ್ ಇಸ್ ಕಾಲ್ಡ್ ಅ ಡೆಲ್. ಸೊ ದೀಸ್ ಆರ್ ಆಲ್ ವೆಕ್ಟರ್ಸ್, ಡಾರ್ಕ್ ಇದೆ. ಸೊ ಡೆಲ್ E ವಿಲ್ ಬಿ ಈಕ್ವಲ್ ಟು ρ ಬೈ ಎಪ್ಸಿಲಾನ್ ನಾಟ್. ಆಯಿತಾ? ಅದೇ ಥರ ಡೆಲ್ B ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಈಕ್ವಲ್ ಟು 0. ಅಂದರೆ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಎಕ್ಸಿಸ್ಟ್ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ, ಆಯಿತಾ? ಸೊ ದಿಸ್ ರೋ ಇಸ್ ಕಾಲ್ಡ್ ಆಸ್ ಅ ಚಾರ್ಜ್ ಡೆನ್ಸಿಟಿ. ಏನಿದು? ರೋ ಇಸ್ ಕಾಲ್ಡ್ ಚಾರ್ಜ್ ಡೆನ್ಸಿಟಿ. ಡೆಲ್ B ಇಸ್ ಈಕ್ವಲ್ ಟು 0. ಜಸ್ಟ್ ಲುಕ್ ಹೌ ಐ ವಿಲ್ ರೀಡ್ ಇಟ್. ಅದೇ ಥರ ದಿಸ್ ಇಸ್ ಕಾಲ್ಡ್ ಆಸ್ ಇಂಟು, ಅಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಕ್ರಾಸ್. ನೋಡಿ, ಡೆಲ್ ಡಾಟ್ E ಇಸ್ ಈಕ್ವಲ್ ಟು ρ ಬೈ ಎಪ್ಸಿಲಾನ್ ನಾಟ್. ಡೆಲ್ B ಡಾಟ್ ಅಂತ ಓದೋ, ಡೆಲ್ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಂತಾನೆ. ಡೆಲ್ ಡಾಟ್ B ಇಸ್ ಈಕ್ವಲ್ ಟು 0. ಡೆಲ್ ಕ್ರಾಸ್ E ಇಸ್ ಈಕ್ವಲ್ ಟು ಮೈನಸ್ ಡೋ B ಬೈ ಡೋ ಟಿ. del cross E is equal to minus dou B by dou T. So just listen, now I am reading. ಅದೇ ಥರ del cross B is equal to mu naught J is coordinate density, plus 1 by C square into dou E by dou T. So these are the differential forms of, Maxwell's equation. So just try to remember. Example ಏನು ಕೇಳಲ್ಲ, but better if you know the idea, ಹೌದಾ? ಆಲ್ಸೋ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ದ ಇಂಟಗ್ರಲ್ ಫಾರ್ಮಲ್ಲೂ ಬರೀಬೋದು, ಟೆಕ್ಸ್ಟ್ ಬುಕ್ ಕೊಡಿ, ಹೌದಾ? ಸೊ ನೋಡಿ, ಫಸ್ಟ್ ಈಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಇನ್ ಇಂಟಗ್ರಲ್ ಫಾರ್ಮ್. ಈ ಈಕ್ವೇಷನ್ ಇಂಟಗ್ರಲ್ ಫಾರ್ಮಲ್ಲೂ ಬರೀಬೋದು. ಹೆಂಗೆ? ಸೊ ಇಂಟಗ್ರಲ್ ಆಫ್, ಹೌದಾ? ಸೊ ಕ್ಲೋಸ್ಡ್ ಇಂಟಗ್ರಲ್ ಆಫ್ E ಡಾಟ್ del A ವಿಲ್ ಬಿ ಈಕ್ವಲ್ ಟು Q ಬೈ ಎಪ್ಸಿಲಾನ್ ನಾಟ್. ಎರಡು ಕಂಪೇರ್ ಮಾಡಿ ಆ್ಯಕ್ಚುಲಿ ಸಿಮಿಲರ್ ಇದೆ, ಹೌದಾನೆ?
ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಇದೆ, ಡೆಲ್ ಅಂದರೆ ಡಿಫ್ರೆನ್ಸಿಯೇಷನ್, ಇಲ್ಲಿ ಇಂಟಗ್ರಲ್ ಇದೆ. ಹೌದಾ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೌದಾ, ಇಲ್ಲಿ ಚಾರ್ಜ್ ಡೆನ್ಸಿಟಿ ಇದೆ, ಇಲ್ಲಿ ಚಾರ್ಜ್ ಇದೆ. ಬಟ್ ಎಪ್ಸಿಲಾನ್ ಹಂಗೆ ಇದೆ. ಅದೇ ಥರ ಸೆಕೆಂಡ್ ಇಕ್ವೇಷನ್ ಕ್ಯಾನ್ ಬಿ ರಿಟನ್ ಆಸ್, ಸೊ ವಿ ಆರ್ ರೈಟಿಂಗ್ ಇನ್ ದ ಇಂಟಗ್ರಲ್ ಫಾರ್ಮ್. ದ ಕ್ಲೋಸ್ಡ್ ಲೈನ್ ಇಂಟಗ್ರಲ್ ಆಫ್ ಬಿ ಡಾಟ್ ಡೆಲ್ಟಾ ಎ, ಬಿ ಡಾಟ್ ಡಿ ಎ will be equal to 0. So this third equation can be written as the closed line integral of E dot dl will be equal to minus dou pi b magnetic flux divided by dou pi b divided by dou t. So this equation can be written as, this last equation can be written as line integral of b dot dl ನೋಡಿ, ಆಗಲಿ ಇ ಡಾಟ್ ಡಿ ಎಲ್ ಇತ್ತು, ಇಲ್ಲಿ ಬಿ ಡಾಟ್ ಡಿ ಎಲ್ ವಿಲ್ ಬಿ ಈಕ್ವಲ್ ಟು ಮ್ಯೂ ನಾಟ್ ಐ ಸಿ ಅಂದರೆ ಕಂಡಕ್ಷನ್ ಕರೆಂಟ್ ಅಂತ, ಪ್ಲಸ್ ಮ್ಯೂ ನಾಟ್ ಎಪ್ಸಿಲಾನ್ ನಾಟ್ ಡಿ ಫೈ ಇ ಬೈ ಡಿ ಟಿ. ಸೊ ದಿಸ್ ಲಾಸ್ಟ್ ಟರ್ಮ್ ಇದೆಲ್ಲ, ದಿಸ್ ಮ್ಯೂ ನಾಟ್ ಎಪ್ಸಿಲಾನ್ ನಾಟ್ ಡಿ ಫೈ ಇ ಬೈ ಡಿ ಟಿ ಏನಿದೆ ಲಾಸ್ಟ್ ಟರ್ಮ್. ವಾಟ್ ಇಸ್ ದಿಸ್ ಲಾಸ್ಟ್ ಟರ್ಮ್? ಮ್ಯೂ ನಾಟ್, ನೋಡಿ ದೊಡ್ಡದಾಗ ಬರ್ತೀವಿ, ಮ್ಯೂ ನಾಟ್ ಎಪ್ಸಿಲಾನ್ ನಾಟ್ ಡಿ ಫೈ ಇ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿವೈಡ್ ಬೈ ಡಿ ಟಿ. ದಿಸ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಏನಂತ ಕರೀತಾರೆ? ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರೀತಾರೆ. ಬಟ್ ಈ ಸಲ ಸಿಲೆಬಸಲ್ಲಿ ಇದು ತೆಗೆದಾಕ್ಬಿಟ್ಟಿದ್ದಾನೆ, ಯಾಕಂದರೆ 30% ರಿಡ್ಯೂಸ್ ಮಾಡಿದಾನಲ್ಲ. ಸೊ ಜಸ್ಟ್ ರಿಮೆಂಬರ್, ನಿನಗೆ ಎಕ್ಸಾಮಲ್ಲಿ ಎಲ್ಲರೂ ಬೇರೆ ಕಡೆ ಮುಂದೆ ಉಪಯೋಗ ಆಗ್ಬೋದು. ಸೊ ದಿಸ್ ಟರ್ಮ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಏನಂತ ಕರೀತಾರೆ ಇದಕ್ಕೆ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಈ ಫಸ್ಟ್ ಟರ್ಮ್ ಇದೆ ಮ್ಯೂ ನಾಟ್ ಐ ಸಿ ಇಸ್ ಕಾಲ್ಡ್ ಕಂಡಕ್ಷನ್ ಕರೆಂಟ್. ಸೊ ಬೇಸ್ಡ್ ಆನ್ ದಿಸ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಹೌದಾನೆ. ಸೊ ಮ್ಯಾಕ್ಸ್ವೆಲ್ ಶೋಡ್ ದಟ್ ಎ ಕರೆಂಟ್ ಕ್ಯಾರಿಂಗ್ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಎ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಪ್ರೊಡ್ಯೂಸ್ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅವನು ತೋರಿಸ್ದ. ಹೌದಾ, ಆಲ್ಸೋ ಬೈ ಯೂಸಿಂಗ್ ದೀಸ್ ಇಕ್ವೇಷನ್ಸ್, ಹೌದಾ. ಸೊ Maxwell was able to calculate the speed of light. ಏನು ಕ್ಯಾಲ್ಕುಲೇಟ್ ಮಾಡ್ದ ಅವನು? ಸ್ಪೀಡ್ ಆಫ್ ಲೈಟ್ನ ಕ್ಯಾಲ್ಕುಲೇಟ್ ಮಾಡ್ದ. ಸೊ he was able to calculate the velocity of ಲೈಟ್ನ ಅವನು ಕ್ಯಾಲ್ಕುಲೇಟ್ ಮಾಡ್ದ. ಯಾವುದನ್ನು? ಬೈ ಯೂಸಿಂಗ್ ದೀಸ್ ಸೆಟ್ ಆಫ್ ಇಕ್ವೇಷನ್ಸ್. ದೀಸ್ ಆರ್ ಕಾಲ್ಡ್ ಮ್ಯಾಕ್ಸ್ವೆಲ್ ಇಕ್ವೇಷನ್ಸ್ ಹೌದಾನೆ. ಸೊ ವೆಲಾಸಿಟಿ ಆಫ್ ಲೈಟ್ನ ಕ್ಯಾಲ್ಕುಲೇಟ್ ಮಾಡ್ದ. ಹೌದಾ. ಸೊ ವಾಟ್ ವಾಸ್ ದ ವೆಲಾಸಿಟಿ ಆಫ್ ಲೈಟ್? ಈ ಕ್ಯಾಲ್ಕುಲೇಟೆಡ್ ಆಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ದ. ಯಾವುದನ್ನು ಉಪಯೋಗಿಸ್ಕೊಂಡು? ಬೈ ದೀಸ್ ಸೆಟ್ ಆಫ್ ಇಕ್ವೇಷನ್ಸ್. ನೋಡಿ, ದಿಸ್ ಈಸ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಸಮ್, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ. ಸೊ ಅಂದರೆ ದಿಸ್ ಮ್ಯಾಕ್ಸ್ವೆಲ್, ಹೌದಾ. ಸೊ ಈ ಕಂಬೈನ್ಡ್ ಅಥವಾ ಈ ಯೂನಿಫೈಡ್, ಫಸ್ಟ್ ಇಯರ್ಲಿ ಓದಿರ ಯೂನಿಫಿಕೇಷನ್ ಆಫ್ ಡಿಫ್ರೆಂಟ್ ಫೋರ್ಸಸ್. ಅದೇ ಥರ ಈ ಯೂನಿಫೈಡ್ ದ ಡೊಮೈನ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ. ಈ ಯೂನಿಫೈಡ್ ದ ಡೊಮೈನ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋ ಮನೆಯನ್ನು, ಪ್ಲಸ್ ಮ್ಯಾಗ್ನೆಟಿಸಮ್ ಅನ್ನೋ ಮನೆಯನ್ನು, ಮತ್ತು ಆಪ್ಟಿಕ್ಸ್. ಏನಂತ ಹೇಳಿದವನು? ಆಪ್ಟಿಕ್ಸ್ ಅಂದರೆ ಬೆಳಕು. ನೋಡಿ, ಈ ಇಕ್ವೇಷನ್ ಯೂಸ್ ಮಾಡಿ, ಬೈ ಯೂಸಿಂಗ್ ದೀಸ್ ಇಕ್ವೇಷನ್ಸ್ ಈ ಫೌಂಡ್ ದ ವೆಲಾಸಿಟಿ ಆಫ್ ಲೈಟ್. ಅಂದರೆ ಬೆಳಕನ್ನು ಸಹ ಆಪ್ಟಿಕ್ಸ್ನ ಸಹ ಅವನೇ ಮಾಡ್ಬಿಟ್ಟು 3 ಡೊಮೈನ್ನ ಅವನು ಕಂಬೈನ್ ಮಾಡಿಬಿಟ್ಟ. ಯಾರು? ಮ್ಯಾಕ್ಸ್ವೆಲ್. 3 ಡೊಮೈನ್ನ ಈ ಕಂಬೈಂಡ್, 3 ಮನೆ ಆಗ್ಬಿಟ್ಟಿದ್ವು, 3 ಒಂದೇ ಮನೆ ಮಾಡಿಬಿಟ್ಟ ಈ ಕಂಬೈಂಡ್. ಹೌದಾ. ಸೊ ದಟ್ ಈಸ್ ದ ಬೇಸಿಕ್ ಇನ್ ಫಿಸಿಕ್ಸ್. ಎಲ್ಲವನ್ನು ಕಂಬೈನ್ ಮಾಡ್ತಾ ಹೋಗಿ ಒಂದೇ, ಹೇಗೆ ದೇವರು ಒಬ್ಬನೇ ಅಂತ ಹೇಳ್ತೀವಲ್ಲ, ಹೌದಾ, ಗಾಡ್ ಈಸ್ ಒನ್. ಅದೇ ಥರ ಎಲ್ಲವನ್ನು ಅವನು ಕೂಡಿಸ್ತಾನೆ, ಎಲ್ಲ ಗಾಡುಗಳನ್ನು ಸೇರಿಸ್ತಾ ಇದ್ದಾನೆ. ಎಲೆಕ್ಟ್ರಿಸಿಟಿ ಅನ್ನೋ ಗಾಡನ್ನು, ಮ್ಯಾಗ್ನೆಟಿಸಮ್ ಅನ್ನೋ ಗಾಡನ್ನು, ಆಪ್ಟಿಕ್ಸ್ ಅನ್ನೋ ಗಾಡನ್ನು ಕೂಡಿ ಅವನು 3 ಒಂದೇ ಗಾಡ್ ಅಂತ ಹೇಳ್ಬಿಟ್ಟ. ಯಾರು? ಮ್ಯಾಕ್ಸ್ವೆಲ್. ಹೌದಾ. ಸೊ ದಟ್ ವಾಸ್ ಈಸ್ ಅಚೀವ್ಮೆಂಟ್. ಹೌದಾ. ಸೊ ಹೌ ಹಾಗಾದರೆ ಮ್ಯಾಕ್ಸ್ವೆಲ್ ಹೇಳ್ದ ಏನು? ಲೈಟ್, ಯಾವುದು? ಲೈಟ್ ಇದೆಯಲ್ಲ, ವಾಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್ ಅಂತ ಹೇಳ್ದ. ಸೊ ಈ ಶೋಡ್ ದಟ್ ವೆಲಾಸಿಟಿ ಆಫ್ ಲೈಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬಿಟ್ಟು. ಯಾರು? ಮ್ಯಾಕ್ಸ್ವೆಲ್. 3 × ಕೊಡೋದು ವೆಲಾಸಿಟಿ ಆಫ್ ಲೈಟ್ ಹಾಕೊಂಡು ಮ್ಯಾಕ್ಸ್ವೆಲ್, ಇಟ್ ವಾಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ತೋರಿಸ್ಬಿಟ್ಟ. ಯಾರು? ಮ್ಯಾಕ್ಸ್ವೆಲ್. ಹೌದಾ. ಈ ಕಂಬೈನ್ಡ್ ಎಲೆಕ್ಟ್ರಿಸಿಟಿ ವಿತ್ ಮ್ಯಾಗ್ನೆಟಿಸಮ್ ವಿತ್ ಆಪ್ಟಿಕ್ಸ್ 3 ಡೊಮೈನ್ ಅವನು ಕೂಡಿಸ್ಬಿಟ್ಟ. 3 ಡೊಮೈನ್ ಅವನು ಕೂಡಿಸ್ದ. ಯಾರು? ಮ್ಯಾಕ್ಸ್ವೆಲ್. ಹಾಗಾದರೆ ಈ ಲೈಟ್ ಇದೆಯಲ್ಲ, ಸೊ ದಿಸ್ ಲೈಟ್ ಈ ಕಾಲ್ಡ್ ಇಟ್ ಆಸ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ದಿಸ್ ಲೈಟ್ ಈಸ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಈ ಕಾಲ್ಡ್ ದಟ್ ಲೈಟ್ ಈಸ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಯಾಕಂದರೆ ಲೈಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ದೇರ್ ಇಸ್ ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ದೇರ್ ಇಸ್ ಎ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗಿವ್ ರೈಸ್ ಟು ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್,
ಅದೇ ಥರ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಗಿವ್ ರೈಸ್ ಟು ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಅವೆರಡು ಸೇರಿಸಿ ಒಂದು ವೇವ್ನ ಪ್ರೊಡ್ಯೂಸ್ ಮಾಡ್ತೇವೆ. ದಟ್ ಈ ಕಾಲ್ಡ್ ಇಟ್ ಎಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಏನಂತ ಕರೆದವನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಹಾಗಾದರೆ ವಾಟ್ ಇಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಯು ನೋ ಸನ್ ಇಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಮ್ಮ ಸೂರ್ಯ ಇದನ್ನಲ್ಲ, ಈಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಬಟ್ ಇಲ್ಲಿ ನಮ್ಮ ಲ್ಯಾಬ್ರೇಟ್ರಿಲಿ ನಾವು ಹೌ ಟು ಪ್ರೊಡ್ಯೂಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ನೋಡಿ. ಸೊ ದಿಸ್ ಇಸ್ ಎ ಕಂಡಕ್ಟರ್. ಸೊ ಕಂಡಕ್ಟರ್ ಏನಿದೆ, ಒಂದು ಎಲೆಕ್ಟ್ರಾನ್ ಇದೆ. ಸೊ ದೆರ್ ಇಸ್ ಎನ್ ಎಲೆಕ್ಟ್ರಾನ್. ಹೌದಾ? ಸೊ ದಿಸ್ ಕಂಡಕ್ಟರ್ ನೋಡಿ, ಇಟ್ ಈಸ್ ಕನೆಕ್ಟೆಡ್ ಟು ಎನ್ ಎ ಸಿ ಸೋರ್ಸ್. ನೋಡಿ, ಎ ಸಿ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾನೆ. ಈ ಕಡೆ ಫಿಗರ್ ಕಟ್ ಆಗಿದೆ. ಸೊ ಇಟ್ ಈಸ್ ಕನೆಕ್ಟೆಡ್ ಟು ಎನ್ ಎ ಸಿ ಸೋರ್ಸ್. ಹೌದಾ? ಸೊ ಅಂದರೆ ಎ ಸಿ ಸೋರ್ಸ್ ಅಂದರೆ ಇದು ಒಂದು ಸಲ ಪಾಸಿಟಿವ್ ಇದ್ದರೆ ನೆಗೆಟಿವ್ ಇರುತ್ತೆ, ನೆಕ್ಸ್ಟ್ ಟೈಮ್ ಇದು ನೆಗೆಟಿವ್ ಆಯಿತು ಅಂದರೆ ಇದು ಪಾಸಿಟಿವ್ ಆಗಿರುತ್ತೆ, ನೆಕ್ಸ್ಟ್ ಸೈಕಲಲ್ಲಿ ಇದು ಪಾಸಿಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿರುತ್ತೆ, ಈ ಥರ. ಹೌದಾ? ಸೊ ದ ಪೋಲಾರಿಟಿ ಚೇಂಜಸ್. ಹೌದಾ? ಸೊ ಯಾವ್ ದ ಪೋಲಾರಿಟಿ ಆಫ್ ದ ಎ ಸಿ ಸೋರ್ಸ್ ಚೇಂಜಸ್, ಎ ಸಿ ಸೋರ್ಸ್ ಅಂದರೆ ಪೋಲಾರಿಟಿ ಚೇಂಜ್ ಆಗುತ್ತೆ. ಹೌದಾನೆ? ಯಾವ್ ದ ಪೋಲಾರಿಟಿ ಆಫ್ ದ ಕನೆಕ್ಟಿಂಗ್ ವೈರ್ ಚೇಂಜಸ್, ಎಲೆಕ್ಟ್ರಾನ್ ಏನು ಮಾಡುತ್ತೆ ನೋಡಿ, ವೆನ್ ಇಟ್ ಈಸ್ ಪಾಸಿಟಿವ್ ಆಯಿತು. ಸೊ ವೆನ್ ಇಟ್ ಈಸ್ ಪಾಸಿಟಿವ್ ದಿಸ್ ಈಸ್ ನೆಗೆಟಿವ್. ಸೊ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಈ ಕಡೆ ಅಟ್ರಾಕ್ಟ್ ಆಗುತ್ತೆ, ಪಾಸಿಟಿವ್ ಕಡೆ. ನೆಕ್ಸ್ಟ್ ಆಫಲ್ಲಿ ಏನಾಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಅವಾಗ ಎಲೆಕ್ಟ್ರಾನ್ ಈ ಕಡೆ ಓಡೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ. ಇಟ್ ವಿಲ್ ಬಿ ಆಸಿಲೇಟಿಂಗ್. ಎಲೆಕ್ಟ್ರಾನ್ ವಿಲ್ ಬಿ ಆಸಿಲೇಟಿಂಗ್ ಇನ್ ದಿಸ್ ಕಂಡಕ್ಟರ್. ಈ ಎಲೆಕ್ಟ್ರಾನ್ ಏನು ಮಾಡ್ತಾ ಇರುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ. ಇಟ್ ವಿಲ್ ಬಿ ಆಸಿಲೇಟಿಂಗ್. ಎಲೆಕ್ಟ್ರಾನ್ ವಿಲ್ ಬಿ ಆಸಿಲೇಟಿಂಗ್ ಜಸ್ಟ್ ಲೈಕ್ ಎ ಪೆಂಡುಲಮ್. ಯಾವ ಥರ ಪೆಂಡುಲಮ್ ಆ ಕಡೆ ಈ ಕಡೆ ಆಸಿಲೇಟ್ ಆಗ್ತಾ ಇರುತ್ತಲ್ಲ. ಹೌದಾ? ಈ ಪೆಂಡುಲಮ್ ಆಸಿಲೇಟ್ ಆದಂಗೆ ಎಲೆಕ್ಟ್ರಾನ್ ಮೇಲೆ ಕೆಳಗೆ ಅಂದರೆ ಪೋಲಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ನೆಕ್ಸ್ಟ್ ಟೈಮ್ ಹಿಂಗೆ ಬರುತ್ತೆ, ನೆಕ್ಸ್ಟ್ ಮೇಲಕ್ಕೆ ಹೋಗುತ್ತೆ, ಮತ್ತು ಹಿಂಗೆ ಬರುತ್ತೆ. ಅಂದರೆ ದಿಸ್ ಎಲೆಕ್ಟ್ರಾನ್ ಈಸ್ ಆಸಿಲೇಟಿಂಗ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಸೋರ್ಸ್, ವಿತ್ ದ ಫ್ರೀಕ್ವೆನ್ಸಿ. ಲಾಸ್ಟ್ ಚಾಪ್ಟರ್లో ಇದ್ವಿ ಆಲ್ಟರ್ನೇಟಿಂಗ್ ಕರೆಂಟ್. ಹೌದಾನೆ? ಯಾಸ್ ಅಕಾರ್ಡಿಂಗ್ ಟು ದ ಫ್ರೀಕ್ವೆನ್ಸಿ ಆಫ್ ದಿಸ್ ಸೋರ್ಸ್ ಆಫ್ ಫ್ರೀಕ್ವೆನ್ಸಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಆಸಿಲೇಟ್ ಆಗ್ತಾ ಇರುತ್ತೆ. ಹೌದಾನೆ? ಸೊ ವೆನ್ ಇಟ್ ಆಸಿಲೇಟ್ಸ್ ನೋಡಿ, ಇಟ್ ಈಸ್ ಪ್ರೊಡ್ಯೂಸಿಂಗ್ ಎ ವೇವ್. ಒಂದು ವೇವ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ದಟ್ ವೇವ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೋಡಿದಾನೆ ಯಾವುದು ಚಾಪ್ಟರ್ ಆಗರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಮುಂಚೆನೇ ಹೇಳ್ಬಿಡ್ತೀನಿ, ಮತ್ತು ಫಸ್ಟ್ ಡಯಾಗ್ರಾಮ್ ಆದಂಗೆ ಆಗಬಾರ್ದು, ಈ ಡಯಾಗ್ರಾಮ್ ಆದಂಗೆ ಆಗಬಾರ್ದು ಆಯಿತಾ. ಎಲ್ಲ ಬರೆದ್ಬಿಟ್ಟು ಹೊಡೆದಾನೆ ಏನು ಡೌಟ್ ಅಂದರೆ ಸರ್ ಹೊಡೆದಾನೆ ಯಾವುದು ಚಾಪ್ಟರ್ ಅನ್ನಂಗೆ ಆಗಬಾರ್ದು. ಸೊ ಹೊಡೆದಾನೆ ಯಾವುದು ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೋಡಿ, ದಿಸ್ ಆಸಿಲೇಟಿಂಗ್ ಚಾರ್ಜ್. ಎಂಥದ್ದು ಚಾರ್ಜ್ ಇದು? ಸೊ ಕೇಳ್ತಾನೆ ವಾಟ್ ಇಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ. ಸೊ ವಾಟ್ ಇಸ್ ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಏನು ಆಸಿಲೇಟಿಂಗ್ ಚಾರ್ಜ್. ಅದು ಯಾವ ಚಾರ್ಜರ್ ಆಗಲಿ, ನಾನು ಎಕ್ಸಾಂಪಲ್ ಎಲೆಕ್ಟ್ರಾನ್ ತಗೊಂಡಿದ್ದೀನಿ. ಏನು ಆಸಿಲೇಟಿಂಗ್ ಅಥವಾ ಎಕ್ಸಿಲರೇಟೆಡ್ charge is the source of, very important, is the source of electromagnetic wave. ಹೌದಾನೆ? ಸೊ ಅಂದರೆ ಎ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ವೆನ್ ದೆ ಕಂಬೈನ್ ದೆ ಗಿವ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಹೌದಾ? ಸೊ ಯು ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಡಯಾಗ್ರಾಮ್. So we have a electromagnetic wave. ನೋಡಿ ಯಾವ ಥರ ಇದೆ. So you can see in this diagram. ಆಯಿತಾ? You can see here. So this is an electromagnetic wave. ಆಯಿತಾ? So this red color wave, you can see the red color wave. This is red color wave. ಹೌದಾ? ಸೊ ದಿಸ್ ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯು ಕ್ಯಾನ್ ಸಿ ದಿಸ್ ರೆಪ್ರೆಸೆಂಟ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ರೆಡ್ ಕಲರ್ ವೇವ್ ಹಿಂಗೆ ಹೋಗ್ತಾ ಇದೆ. ಹೌದಾ? ಅಂದರೆ ದಿಸ್ ರೆಪ್ರೆಸೆಂಟ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೇರಿಯಿಂಗ್ ವಿತ್ ಟೈಮ್, ಜಸ್ಟ್ ಲೈಕ್ ಎ ಸೈನ್ ವೇವ್ ಅಥವಾ ಕಾಸ್ ವೇವ್ ಥರ ವೇರಿ ಆಗ್ತಾನೆ. ನೋಡಿ, ಜಾಸ್ತಿ ಆಯಿತು, ಕಡಿಮೆ ಆಯಿತು, ಮತ್ತು ನೆಗೆಟಿವ್ ಬಂತು, ಝೀರೋ ಬಂತು, ಜಾಸ್ತಿ ಆಯಿತು, ಝೀರೋ, ನೆಗೆಟಿವ್ ಥರ. ಅಂದರೆ ದೇರ್ ಇಸ್ ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್, ದಿಸ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗಿವ್ ಅಸ್ ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಗ್ರೀನ್ ಕಲರ್. ಆಯಿತಾ? ಸೊ ದಿಸ್ ಗ್ರೀನ್ ಕಲರ್, ಆಯಿತಾ? ದಿಸ್ ಇಸ್ ಪ್ರೊಡ್ಯೂಸಿಂಗ್ ಗ್ರೀನ್ ಕಲರ್ ವೇವ್ ದಟ್ ಈಸ್ changing with respect to magnetic field, the electric field. This green color gives the changing magnetic field, time varying magnetic field B. Aita? So notice both, this is electric field is oscillating along y axis. ಹೌದಾ? this magnetic field ನೋಡಿ, ಮೊಬೈಲ್ ಇಂದ ಹೊರಗೆ ಒಳಗೆ ಅಥವಾ ಬೋರ್ಡ್ ಇಂದ ಹೊರಗೆ ಒಳಗೆ ಆಸಿಲೇಟ್ ಆಗಿದೆ. ಇಟ್ ಇಸ್ ಆಸಿಲೇಟಿಂಗ್ ಅಲಾಂಗ್ z axis, but they are moving along. Notice this is the direction of propagation. This is called the direction of propagation, that is moving along x axis. ಅಥವಾ ನೀನು ಯಾವ್ದನ್ನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಯು ಕ್ಯಾನ್ ಟೇಕ್ ಎನಿ x axis. ಹೌದಾನೆ? ಸೊ ಯು ಕ್ಯಾನ್ ಟೇಕ್, ಸೊ ನೋಡಿ ಬರಿತೀನಿ, ಐ ವಿಲ್ ಟೇಕ್ ಸಮ್ ಬ್ಲ್ಯಾಕ್ ಕಲರ್ ತಗೋಣ. ಸೊ ಐ ವಿಲ್ ಟೇಕ್ ದ ಚೇಂಜ್ ದ ರೆಡ್ ಕಲರ್ ತಗೊಳ್ತೀನಿ. ಆಯಿತಾ? ಸೊ ಐ ಡ್ರಾ ಎ ಆಕ್ಸಿಸ್. ಇದು ಆಕ್ಸಿಸ್. ಆಯಿತಾ?
ಸೊ ಇಲ್ಲಿಂದ ಹೊರಗೆ ಒಂದು ಆ್ಯಕ್ಸಿಸ್. ಸೊ ಐ ವಿಲ್ ಕಾಲ್ ಇಟ್ ಆಸ್ ಎಕ್ಸ್ ಆ್ಯಕ್ಸಿಸ್. I will call it as ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಬರೀತೀನಿ. I will call it as z axis. I will call it as y axis. ಹೌದಾ? ಸೊ ನೋಡಿ, ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೇರಿಂಗ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೇರಿಂಗ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಐ ವಿಲ್ ಕಾಲ್ ಇಟ್ as E of x. The electric field is given by E naught ಆಯಿತಾ, some sin k z minus omega t. So this is the component of electric field. ಅದೇ ಥರ ಅಲಾಂಗ್ ವೈ ಆ್ಯಕ್ಸಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. ಹೌದಾ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್. ಸೊ ಟೇಕ್ ಇಟ್ ಆಸ್ ಬಿ ಆಫ್ ವೈ. ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕಂದ್ರೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ವೈ ಆ್ಯಕ್ಸಿಸ್ ನೋಡಿ, ದಿಸ್ ಇಸ್ ವೈ ಆ್ಯಕ್ಸಿಸ್. ಐ ಹ್ಯಾವ್ ಟೇಕನ್ ಇಟ್ ಆಸ್ ವೈ ಆ್ಯಕ್ಸಿಸ್. ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ವಿಲ್ ಬಿ ಈಕ್ವಲ್ ಟು ಬಿ ನಾಟ್. ಅದೇ ಥರ ಬಿ ನಾಟ್ ಸೈನ್ ಕೆ ಝಡ್ ಮೈನಸ್ ಒಮೆಗಾ ಟಿ ಅಂದರೆ ದಿಸ್ ಈಸ್ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂಪೊನೆಂಟ್ ವೇರಿ ಇನ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಇದೆ ಅಥವಾ ನೋಟ್ಸಲ್ಲೋ ಐ ವಿಲ್ ಸೆಂಡ್ ದ ಡಯಾಗ್ರಾಮ್. ಹೌದಾನೆ? ಅಂದರೆ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗಿವ್ ರೈಸ್ ಟು ಎ, ನೋಡಿ ದಿಸ್ ಇಸ್ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ರೆಡ್ ಕಲರ್. ಇಟ್ ಗಿವ್ ರೈಸ್ ಟು ಎ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಬೋತ್ ಕಂಬೈನ್ they will propagate in a space. ಪ್ರೊಪಗೇಟ್ ಅಂದರೆ ಓಡ್ತಾವೆ ಮುಂದಕ್ಕೆ. ನೀವು ಹೆಂಗೆ ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಓಡ್ತಿರಲ್ಲ, ಅದೇ ಥರ ದೇ ವಿಲ್ ಪ್ರೊಪಗೇಟ್ ಇನ್ ಎ ಸ್ಪೇಸಲ್ಲಿ ಓಡ್ತವೆ. ಯಾವ ಥರ? ದೇ ವಿಲ್ ಜೊತೆಗೆ ಓಡ್ತವೆ. ನೋಡಿ, ಎರಡು ಬೋತ್ ಆರ್ ರನ್ನಿಂಗ್ ಟುಗೆದರ್, ಎಲ್ಲ ಜೊತೆಗೆ. ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ವೈ ಆ್ಯಕ್ಸಿಸ್, ಬಟ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಈಸ್ ಅಲಾಂಗ್ ಝಡ್ ಆ್ಯಕ್ಸಿಸ್. ಅಂದರೆ ದೇ ಆರ್ ಆಲ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಹೌದಾನೆ? ಡೈರೆಕ್ಷನ್ ಆಫ್ ಪ್ರೊಪಗೇಷನ್, ದಿಸ್ ಇಸ್ ದ ರೆಡ್ ಕಲರ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, green color is magnetic field. Both are mutually perpendicular, so they propagate in a space in the form of electromagnetic wave. ಹೌದಾನೆ? ಸೊ ದೆನ್ how to produce the electromagnetic wave? So you know, an oscillating electric field will produce an oscillating charge, ಅಥವಾ an accelerated charge will produce an electromagnetic wave. ನೋಡಿ, you can see in this diagram. So it has produced the electromagnetic waves. ಹೌದಾ? So this is a conductor. So this is why it is a conductor. So there is an electron. One electron ತಗೊಂಡಿವಿ, there will be millions of electrons. So this is connected to an AC source. ನೋಡಿ, is connected to an AC source of 10 terahertz. ಅಂದರೆ 10 ಪವರ್ ಆಫ್ ಟೆರಾಬೈಟ್ಸ್ ಅಂತಾರಲ್ಲ, ಅದೇ ಥರ. ಸೊ ಟೆರಾ ಮೀನ್ಸ್ 10 ಪವರ್ ಆಫ್, this T means 10 power. Change the color, pen color change ಮಾಡ್ತೀನಿ so that it can appear. So 1 terahertz ಅಂದರೆ ಟೆರಾ ಮೀನ್ಸ್ 10 power of 12 hertz. 10 power of 12 hertz. ನಿಮಗೆ ಗೊತ್ತಲ್ಲ, ಪ್ರಿವಿಯಸ್ ಚಾಪ್ಟರ್ ಓದಿ ಫ್ರೀಕ್ವೆನ್ಸಿ ಆಫ್ ಎ ಸಿ ಅಂತ. ಹೌದಾ? ಸೊ ಇಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಇಸ್ 10 terahertz. ಹೌದಾ? ಅಂದರೆ ಒಂದು ಸೆಕೆಂಡ್ಗೆ 10 power of 12 ಟೈಮ್ಸು ಎಲೆಕ್ಟ್ರಾನ್ ಮಾಡುತ್ತೆ, ಮೇಲೆ ಕೆಳಗೆ ಡ್ಯಾನ್ಸ್ ಮಾಡುತ್ತೆ. It will oscillate. So you know that oscillating charge will produce electromagnetic wave. You can see these electromagnetic waves are produced. ನೋಡಿ, ಯಾವ electromagnetic waves produce ಮಾಡಿದ್ದಾನೆ? He has produced electromagnetic infrared wave, IR radiation. ನೆಕ್ಸ್ಟ್ ಬರುತ್ತೆ, IR radiation produce ಮಾಡುತ್ತೆ. If you change the frequency, ನೋಡಿ petahertz. Peta means 10 power of 15 hertz. ಹೌದಾ? So 1 P means peta mostly. If I am not wrong, it is petahertz. So it is 10 power of 15 hertz. ನೋಡಿ, when you connect a source of 10 power of petahertz, the frequency increases. ಅಂದರೆ ಎಲೆಕ್ಟ್ರಾನ್ ಭಾಳ ಸಲ ಮಾಡಿ ಡ್ಯಾನ್ಸ್ ಮಾಡಿದ್ರೆ ಆವಾಗ ವಿ ಕ್ಯಾನ್ ಸಿ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರಿಲೀಸ್. ದೇ ಆರ್ ವಿಸಿಬಲ್ ಲೈಟ್. ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ವಿಸಿಬಲ್ ಲೈಟ್. ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಹೌದಾ? ಸೊ ನೋಡಿ, ಒಂದು ಫಿಗರ್. ಸೊ ಹಾಗಾದರೆ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ದ ಪ್ರೊಪಗೇಷನ್ ಆಫ್ ಎನ್ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ವೆನ್ ಎನ್ ಆಸಿಲೇಷನ್ ಫ್ರೀಕ್ವೆನ್ಸಿ ಈಸ್ ಅರೌಂಡ್ ಪೆಟಾಹರ್ಟ್ಸ್, ಆಗಲೇ ಹೇಳಿದ್ನಲ್ಲ ಪೆಟಾಹರ್ಟ್ಸ್ ಅಂದರೆ 10 power of 15 hertz. ವಿ ಪರ್ಸೀವ್ ದಿಸ್ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಸ್ ಲೈಟ್. ಅವ ನಮಗೆ ಏನು ಥರ ಕಾಣ್ತದೆ? ಕಣ್ಣಿಗೆ ಕಾಣೋ ವಿಸಿಬಲ್ ಲೈಟ್ ಥರ ಅದು ಕಾಣೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಬಟ್ ಈ ಥರ ಪೆಟಾಹರ್ಟ್ಸ್, 10 power of 15 hertz, 10 power of 12 hertz ಇಷ್ಟು ಫ್ರೀಕ್ವೆನ್ಸಿ ಇರೋ ಆಸಿಲೇಟರ್ನ ನಾವಿನ್ನೂ ಪ್ರೊಡ್ಯೂಸ್ ಮಾಡಿಲ್ಲ, ಲ್ಯಾಬ್ರೇಟರಿಲಿ ಇರೋದಿಲ್ಲ. ಇಟ್ ಈಸ್ ವೆರಿ ಸಫಿಸ್ಟಿಕೇಟೆಡ್. ಹೌದಾನೆ? ಸೊ ಅಂದರೆ ಈವನ್ ವಿತ್ ಮಾಡರ್ನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಹೌದಾನೆ? ಸೊ ವಿ ಕ್ಯಾನ್ ಪ್ರೊಡ್ಯೂಸ್ ಎ ಫ್ರೀಕ್ವೆನ್ಸಿ ಆಫ್ 10 power of 11 hertz. 10 power of 11 hertz ಅಂದರೆ ನಾವು ಎಕ್ಸ್ಪೆರಿಮೆಂಟಲ್ಲಿ ಲ್ಯಾಬಲ್ಲಿ ನಾವು 10 power of 11 hertz ಇರೋ ಏನು ಆಸಿಲೇಟರ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ನಾವು ವಿಸಿಬಲ್ ಲೈಟ್ ಬೇಕು ಅಂದರೆ ವಿಬ್ಗಾ ಇರ್ಬೋತ್ತಲ್ಲ, ವಾಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇಲ್ಲಿ ಕಾಣುತ್ತೆ ನೋಡಿ, ಎಲ್ಲ ಕಲರ್ ಕಾಣ್ತೇವೆ. ಯು ಕ್ಯಾನ್ ಸಿ ದೀಸ್ ಕಲರ್ಸ್.
ಕಲರ್ಸ್ ನೋಡಿ, ಬ್ಲ್ಯಾಕ್, ರೆಡ್ ಕಲರ್ ಕಾಣ್ತಾ ಇದೆಯಲ್ಲ. ಸೊ ದೀಸ್ ಆರ್ ವಿಸಿಬಲ್ ಲೈಟ್. ಸೊ ವಿಸಿಬಲ್ ಲೈಟ್ ಬೇಕು ಅಂದರೆ ನಿನ್ನ ಆಸಿಲೇಟರ್ದು ಫ್ರೀಕ್ವೆನ್ಸಿ ಇಟ್ಟಿರಬೇಕು 10⁻14 ಹರ್ಟ್ಸ್ ಇರಬೇಕು. ಎಷ್ಟು ಹರ್ಟ್ಸ್ ಇರಬೇಕು? 10⁻14 ಹರ್ಟ್ಸ್ ಇರಬೇಕು. ಬಟ್ ನಮ್ಮ ಲ್ಯಾಬ್ರೇಟರಿಲಿ ಸಿಗೋದು ವಾಟ್ ಇಸ್ ದ ಫ್ರೀಕ್ವೆನ್ಸಿ? ವಿ ಕ್ಯಾನ್ ಓನ್ಲಿ ಪ್ರೊಡ್ಯೂಸ್ ಅನ್ ಆಸಿಲೇಟರ್ ಆಫ್ 10⁻11 ಹರ್ಟ್ಸ್. ಸೊ ದಟ್ಸ್ ವೈ ವಿ ಕ್ಯಾನಾಟ್ ಪ್ರೊಡ್ಯೂಸ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಆಫ್ ಲಾರ್ಜರ್ ಫ್ರೀಕ್ವೆನ್ಸಿ ಇನ್ ದ ಲ್ಯಾಬೊರೇಟರಿ. ಕೇಳ್ತಾನೆ ಅವನು, ಹೌದಾ? ಸೊ ದಿಸ್ ವೈ the experimental demonstration of electromagnetic waves is very difficult in the laboratory ಅಂತ, ಹೌದಾ? ಸೊ ಈವನ್ ವಿತ್ ವೆರಿ ನೋಟ್ಸಲ್ಲಿ ಬರ್ತೀನಿ, ವೆರಿ modern circuits we can have an oscillator which can produce a frequency AC of frequency 10⁻11 hertz. this 10⁻11 hertz ನಾವು ಪ್ರೊಡ್ಯೂಸ್ ಮಾಡ್ಬೋದು, ಹೌದಾ? ಬಟ್ ಫ್ರೀಕ್ವೆನ್ಸಿ ವಿಸಿಬಲ್ ಲೈಟ್ ಫ್ರೀಕ್ವೆನ್ಸಿ ಇಟ್ಟಿದೆ 10⁻14 hertz ಇದೆ. ಸೊ ವಿ ಕ್ಯಾನಾಟ್ ಹ್ಯಾವ್ ದ ಆಸಿಲೇಟರ್ ವಿತ್ ಎ ಫ್ರೀಕ್ವೆನ್ಸಿ ಆಫ್ ದ ಆರ್ಡರ್ ಆಫ್ 10⁻14 hertz. ದಟ್ಸ್ ವೈ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ದ ವಿಸಿಬಲ್ ಲೈಟ್ ಇನ್ ದ ಲ್ಯಾಬೊರೇಟರಿ, ಹೌದಾ? ಸೊ ದಿಸ್ was done by Maxwell. These all things were done by Maxwell. These are all done by Maxwell. Now we shall see some very important so discoveries. So Hertz ಏನು ಮಾಡ್ದ? Hertz was able to produce electromagnetic waves of smaller frequency. ಯಾರು? Hertz, ಹೌದಾ? So Hertz was able to produce the electromagnetic waves of smaller frequency. So that is let us see some important discoveries. What is the important discovery? Hertz was able to produce the electromagnetic waves of smaller frequency ಅಂದರೆ 10⁻11 hertz, 10⁻8 hertz ಈ ಥರ ಕಡಿಮೆ ಫ್ರೀಕ್ವೆನ್ಸಿ ಇರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಪ್ರೊಡ್ಯೂಸ್ ಮಾಡ್ದ. ಯಾರು? ಹರ್ಟ್ಸ್ ಇನ್ ದ ಲ್ಯಾಬೊರೇಟರಿ. ಸ್ಮಾಲರ್ ಫ್ರೀಕ್ವೆನ್ಸಿ ಅಂದರೆ ಲಾಂಗರ್ ವೇವ್ ಲೆಂತ್, ಹೌದಾ? ಸೊ ದೆನ್ ಕೇಮ್ J.C. Bose. After 7 years Hertz ಪ್ರೊಡ್ಯೂಸ್ ಮಾಡಿದ. ಹೂ ಫಸ್ಟ್ ಪ್ರೊಡ್ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಲ್ಯಾಬೊರೇಟರಿ? ಇಟ್ ವಾಸ್ Hertz. ಯಾಕಂದರೆ ವಾಟ್ ಇಸ್ ಎಸ್ ಯೂನಿಟ್ ಫಾರ್ ಫ್ರೀಕ್ವೆನ್ಸಿ? Hertz. ಅವನ ಹೆಸರು ಇಟ್ಟಿದೆ, ಹೌದಾನೆ? ಸೊ ದಿಸ್ Hertz ವಾಸ್ ಏಬಲ್ ಟು ಪ್ರೊಡ್ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಸ್ಮಾಲರ್ ಫ್ರೀಕ್ವೆನ್ಸಿ ಅಥವಾ ಲಾಂಗರ್ ವೇವ್ ಲೆಂತ್ ಇನ್ ದ ಲ್ಯಾಬೊರೇಟರಿ. ಆಫ್ಟರ್ 7 years ಆಫ್ Hertz, ಹೌದಾ, J.C. Bose, our Indian scientist, Jagdish Chandra Bose was able to produce electromagnetic waves of larger frequency ಅಂದರೆ ಶಾರ್ಟರ್ ವೇವ್ ಲೆಂತ್ ಆಫ್ ದ ಆರ್ಡರ್ ಆಫ್ ವಿಸಿಬಲ್ 10⁻14 hertz ಅಥವಾ 10⁻15 hertz ಏನಿದೆ ಪೆಟಾ ಹರ್ಟ್ಸ್ ಮತ್ತು ಟೆರಾ ಹರ್ಟ್ಸ್, ಇಷ್ಟು ಫ್ರೀಕ್ವೆನ್ಸಿ ಇರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಪ್ರೊಡ್ಯೂಸ್ ಮಾಡ್ದ. ಯಾರು? J.C. Bose, ಆಯ್ತಾ? ದೆನ್ ಕೇಮ್ ಮಾರ್ಕೋನಿ. ಥರ್ಡ್ ಪಾಯಿಂಟ್ ಈಸ್ ಮಾರ್ಕೋನಿ. ವಾಟ್ ಇಸ್ ದ ಅಚೀವ್ಮೆಂಟ್ ಆಫ್ ಮಾರ್ಕೋನಿ? ಈ ಪ್ರೊಡ್ಯೂಸ್ಡ್ ರೇಡಿಯೋ, ಹೌದಾನೆ? ಸೊ ಮಾರ್ಕೋನಿ ವಾಸ್ ಏಬಲ್ ಟು ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫಾರ್ ಲಾರ್ಜರ್ ಡಿಸ್ಟೆನ್ಸ್. ಅಟ್ಲಾಂಟಿಕ್ ಓಷನ್ ಆ ಕಡೆಯಿಂದ ಈ ಕಡೆಯಿಂದ, ಯುರೋಪಿಂದ ಅಮೇರಿಕಾ ಅಷ್ಟು ದೂರ ಅವನೇ ಮಾಡ್ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ದ. ದಟ್ಸ್ ವೈ ದ ಕ್ರೆಡಿಟ್ ಆಫ್ ಡಿಸ್ಕವರಿ ಆಫ್ ರೇಡಿಯೋ goes to Marconi, ಹೌದಾ? ಸೊ ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ದಿಸ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಹೌದಾ? ಸೊ ಒನ್ ಬೈ ಒನ್ ಐ ವಿಲ್ ಗೋಯಿಂಗ್ ಟು ಟೆಲ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. What are the characteristics of electromagnetic waves? I'll change the size of the pen. So first characteristic of electromagnetic wave is that, so electromagnetic waves consists of electric and magnetic fields. You can see the electric field and magnetic field. Electric field and magnetic field perpendicular to each other. Electric field is perpendicular to the magnetic field and also perpendicular to the direction of propagation. This is the first thing. So the electric field is represented by as E naught cos k z minus omega t by. So what are the electric field? Ex ಅಂತ ಬರೀದ್ನ. So we have taken it as the x axis. So this is we have taken it as the z axis. So this was y axis. So Ex was equal to ಏನಂತ ಬರೀದ್ದೆ? Ex was equal to E naught, ಹೌದಾ? So E naught cos kz ಮೈನಸ್ ಒಮೆಗಾ ಟಿ. ಯಾಕಂದ್ರೆ ಡೈರೆಕ್ಷನ್ ಯಾವ ಕಡೆ ಅದು ಝಡ್ ಬರೀಬೇಕು. ಅದೇ ಥರ ಬಿ ವೈ ವಾಸ್ ಈಕ್ವಲ್ ಟು ಬಿ ನಾಟ್, ಹೌದಾ, ಕಾಸ್ ಕೆ ಝಡ್ ಮೈನಸ್ ಒಮೆಗಾ ಟಿ ಅಂತ ಬರೆದಿದೆ, ಹೌದಾ? ವೇರ್ ಕೆ ಈಸ್ ಕಾಲ್ಡ್ ಆಸ್ ಪ್ರೊಪಗೇಷನ್ ಕಾನ್ಸ್ಟೆಂಟ್ ಅಥವಾ ವೇವ್ ಕಾನ್ಸ್ಟೆಂಟ್. ಕೆ ಈಸ್ ಕಾಲ್ಡ್ ಆಸ್ ವೇವ್ ಕಾನ್ಸ್ಟೆಂಟ್. ಫಸ್ಟ್ ಇಯರ್ ಓದಿ ಆಸಿಲೇಷನ್ ಚಾಪ್ಟರ್ಲಿ, ಹೌದಾನೆ? ಸೊ ದಟ್ ವ್ಯಾಲ್ಯೂ ಆಫ್ ಕೆ ವಿಲ್ ಬಿ ಈಕ್ವಲ್ ಟು 2π/λ.
The value of k is equal to 2 pi by lambda. It is called as wave constant. Lambda is the wavelength of the electromagnetic wave. Omega is called as angular frequency. Omega is called as angular frequency. So it can be shown that the ratio of omega by k, it will give you c, the velocity of electromagnetic wave. Very important relation. So c is equal to omega by k. Angular frequency divided by wave constant omega by k gives you c. Omega by k gives you c. So what is omega? It is angular frequency, that is 2 pi mu. Nodi, omega badla write it as 2 pi mu. What is k? K is 2 pi by lambda. 2 pi by lambda, that is equal to c. So if you cancel 2 pi and 2 pi cancel madidre, you will get, so you will get mu divided by 1 by lambda. 1 by lambda will be equal to c. Athwa c will be equal to, nodi, denominator nodi, lambda illide denominator give to numerator, therefore c will be equal to mu into lambda. It is very important relation. C is equal to mu into lambda. Andre the speed of the electromagnetic wave will be equal to its frequency multiplied by wavelength, mu into lambda. This equation gives the relation between frequency mu and the wavelength of the electromagnetic wave. Show that c is equal to mu into lambda anta illinda start ಮಾಡಬೇಕು. We know the velocity of the electromagnetic wave. So that is equal to what is the wavelength of the electromagnetic wave, speed of the electromagnetic wave. C is equal to omega by k. Omega can be written as 2 pi mu. So omega can be written as 2 pi mu. K can be written as 2 pi by lambda. So 2 pi and 2 pi cancel. Therefore C is equal to mu divided by 1 by lambda. So 1 by lambda gives to numerator. Therefore C will be equal to mu into lambda. This is the relation between frequency of the electromagnetic wave mu, wavelength of the electromagnetic wave lambda, and the speed of the electromagnetic wave. So also Maxwell, another property of the electromagnetic wave is that also Maxwell showed that the speed of the electromagnetic wave c, so that will be equal to E naught divided by B naught. It is also an important relation. So Maxwell's equation proved that the velocity of the electromagnetic wave is related to electric field and magnetic field like this. How the velocity of the electromagnetic wave C is related to the magnitude of electric field and magnetic field anta you should know. C is equal to E naught by B naught. So ಈ ಥರ ಕ್ವಶನ್ ಎಲ್ಲ ನೀಟಲ್ಲಿ ಸಿ ಡಿಲಿ ಕೇಳ್ಬಿಡ್ತಾನೆ. E naught ಕೊಟ್ಟಿರ್ತಾನೆ, C ಕೊಟ್ಟಿರ್ತಾನೆ, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ಬಿಡ್ತಾನೆ. ಸೊ ದಿಸ್ ರೆಡ್ ಕಲರ್ ಈಸ್ E naught. ಸ್ಪೀಡ್ ಸಿ ಗೊತ್ತಿದೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದಿಸ್ ಗ್ರೀನ್ ಕಲರ್ದು ಸ್ಟ್ರೆಂತ್ ಕೇಳ್ಬಿಡ್ತಾನೆ. B naught ಎಷ್ಟು ಅಂತ ಕೇಳ್ಬಿಡ್ತಾನೆ. ಯು ಶುಡ್ ನೋ C is equal to E naught by B naught. ಹೌದಾನೆ. ಸೊ ನೆಕ್ಸ್ಟ್ another very important relation I am going to show is the velocity of the electromagnetic wave that will be equal to 1 divided by, that will be equal to, ನೋಡಿ ಯಾವ ಕಲರ್ ತಗೋಣ, ಸೊ ಗ್ರೀನ್ ಕಲರ್ ಕಾಣುತ್ತಾ. ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿ ವಿಲ್ ಬಿ ಈಕ್ವಲ್ ಟು, ನೋಡಿ, 1 divided by ಸ್ಕ್ವೇರ್ ರೂಟ್ ಆಫ್ ಮ್ಯೂ ನಾಟ್, ನೀಟಾಗಿ ಬರ್ತೀನಿ, ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್. ವೆರಿ ಇಂಪಾರ್ಟೆಂಟ್ ರಿಲೇಷನ್. The velocity of the electromagnetic wave, Maxwell showed that is equal to 1 divided by square root of mu naught into epsilon naught. What is mu naught? Mu naught, you know, magnetism chapter kalidira. Mu naught is called permeability of free space. ಹೌದಾನೆ. epsilon naught electric statics ಅಲ್ಲಿ kalidira. Permittivity of free space ಅಂದ್ರೆ the velocity depends upon mu naught and epsilon naught. ಹೌದಾನೆ. So the velocity of the electromagnetic wave, next point is that the velocity of the electromagnetic wave depends upon the nature of the medium. So mu naught for free space, epsilon naught for free space. Vacuum ಅಲ್ಲಿ ಇದು c velocity. ಅದೇ if the electromagnetic wave travels in some medium, ಯಾವುದೋ medium ಅಲ್ಲಿ ಹೋಗ್ತಾ ಇದೆಯಪ್ಪ, whose permittivity is mu and permittivity is epsilon and permeability is mu. ಈ ಥರ ಯಾವುದೋ ಒಂದು ಮೀಡಿಯಮ್ ಹೋಗುತ್ತೆ, ಸೇ ವಾಟರ್ ಅಥವಾ ಸೇ ಯಾವುದೋ ಒಂದು ಆಯಿಲ್ ಅಥವಾ ಸೇ ಇಟ್ ಈಸ್ ಮೂವಿಂಗ್ ಇನ್ ಸಮ್ ಆಯಿಲ್ ಅಥವಾ ವಾಟರ್, ಈ ಥರ ಯಾವುದೋ ಸಾಲಿಡಲ್ಲಿ ಹೋಗ್ತಾ ಇದೆ, ವಿಚ್ ಇಸ್ ಹ್ಯಾವಿಂಗ್ ಎ ಪರ್ಮಿಟಿವಿಟಿ ಆಫ್ ಎಪ್ಸಿಲಾನ್ ಆ್ಯಂಡ್ ಪರ್ಮಿಯಬಿಲಿಟಿ ಆಫ್ ಮ್ಯೂ. ಆವಾಗ ವೆಲಾಸಿಟಿ ಸಿ ಇರಲ್ಲ. ದಟ್ ವೆಲಾಸಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ ವಿ. ವೆಲಾಸಿಟಿ ಕಡಿಮೆ ಆಗ್ಬಿಡುತ್ತೆ. ವಿ ವಿಲ್ ಬಿ ಈಕ್ವಲ್ ಟು 1 divided by ಸ್ಕ್ವೇರ್ ರೂಟ್ ಆಫ್ ಮ್ಯೂ ನಾಟ್ ಬದಲು ಮ್ಯೂ
ಎಪ್ಸಿಲಾನ್ ನಾಟ್ ಬದಲು ಎಪ್ಸಿಲಾನ್. ಸೊ ದಿಸ್ ಇಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ಎನಿ ಮೀಡಿಯಮ್. ವ್ಯಾಕ್ಯೂಮಲ್ಲಾದರೆ ದಿಸ್ ಇಕ್ವೇಷನ್, ಮೇಲ್ಗಡೆ ಇಕ್ವೇಷನ್. ಇನ್ ಎನಿ ಮೀಡಿಯಮ್ ಆದರೆ ವಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಇಂಟು ಮ್ಯೂ. ಎಪ್ಸಿಲಾನ್ ಇಂಟು ಮ್ಯೂ ಹೌದಾನೆ. ಸೊ ವಿ ಕ್ಯಾನ್ ಶೋ ದಟ್ ದಿಸ್ ಪ್ರಾಡಕ್ಟ್ ಆಫ್ 1/√of mu naught epsilon naught ಎಷ್ಟು ಬರುತ್ತೆ, 3 × 10⁸ ಬರುತ್ತೆ ಅಂತ ವಿ ಕ್ಯಾನ್ ಶೋ ಇಟ್. ಸೊ ಇಲ್ಲಿ ಶೋ ಮಾಡ್ತೀನಿ, ಐ ವಿಲ್ ಶೋ ಇಟ್ ಹೌದಾನೆ. ಸೊ ಯು ನೋ mu naught ಇಂಟು ಎಪ್ಸಿಲಾನ್ ನಾಟ್, that can be written as, ನೋಡಿ, I will divide and multiply by 4pi. So this can be written as mu naught divided by 4pi ಆಯಿತಾ, ಇಂಟು ಮಲ್ಟಿಪ್ಲೈ ಬೈ 4pi. ಇವಾಗ 4pi ಇಂಟು ಎಪ್ಸಿಲಾನ್ ನಾಟ್, 4pi ಇಂಟು ಎಪ್ಸಿಲಾನ್ ನಾಟ್. ಯಾಕೆ ಬರ್ತದೆ ಅಂತ ಗೊತ್ತಾಯಿದೆ ನಿಮಗೆ, ಯಾಕಂದರೆ ವಿ ನೋ ಆಲ್ ದಿಸ್ ಕಾನ್ಸ್ಟೆಂಟ್ ಹೌದಾನೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ನೋಡಿ, mu naught by 4pi is 10⁻⁻7. ಮ್ಯಾಗ್ನೆಟಿಸಮ್ ಚಾಪ್ಟರ್ ಕಲ್ತಿದ್ದೀವಿ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ. ಇಂಟು 4pi epsilon naught is 1/4pi epsilon naught is, you know, 1/4pi epsilon naught. What is the value of 1/4pi epsilon naught? 9 × 10⁻9 ಆಯಿತಾ. ಬಟ್ ಇದು 4pi epsilon naught ಅಂದರೆ ದಟ್ ವಿಲ್ ಬಿ 1 / 9 × 10⁻9, 9 × 10⁻9 ಆಯಿತಾ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 / 9 ಇಂಟು, ನೋಡಿ, 10⁻⁻7 ಕೆಳಗೆ ಬಂದರೆ ಇಟ್ ಬಿಕಮ್ಸ್ 10⁻+7. ಸೊ 10⁻+7 10 ಇಟ್ ಬಿಕಮ್ಸ್ 10⁻16. ಇದೇನಿದು mu naught epsilon naught. Therefore mu naught epsilon naught will be equal to 1 / ನೋಡಿ this 9 × 10⁻16. I will write it as 3 × 10⁸ ಸ್ಕ್ವೇರ್ ಮಾಡ್ಬೋದಾ, ಯಾಕಂದ್ರೆ 3 ಸ್ಕ್ವೇರ್ is 9, 10⁸ ಸ್ಕ್ವೇರ್ is 16. Therefore mu naught epsilon naught will be equal to 1 / what is this 3 × 10⁸? That is the speed of light in vacuum, that is c square. This is c square. ಅಥವಾ ಉಲ್ಟಾ ಬರೆಯೋಣ, I will make it as 1 / mu naught epsilon naught will be equal to c square. ಅಥವಾ we can write, ಇವನು ತಲೆ ಮೇಲೆ ಬರಿತೀನಿ, c will be equal to square ಆಗೋದು become square root 1 / square root of mu naught epsilon naught. ಅದನ್ನೇ ಬರೆದಿದ್ದಲ್ಲ ಆಗಲಿ ಹೌದಾ. ಸೊ ದಿಸ್ ಶೋಸ್ ದಟ್ ದ square root of 1 / square root of mu naught epsilon naught gives you the speed of light. ಕೇಳ್ತಾನೆ ಈ ಥರ. ಸೊ ಯು ಕ್ಯಾನ್ ಡೂ ಇಟ್. ನೋಟ್ಸಲ್ಲಿ ಬರೆದೀನಿ ಹೌದಾ. ಸೊ ನಾವು ಐ ಶಾಲ್ ಲುಕ್ ಅಟ್ ಸಮ್ other properties of electromagnetic waves ಹೌದಾ. ಸೊ ದ ಫಸ್ಟ್ ಪ್ರಾಪರ್ಟಿ ಕೇಳ್ತಾನೆ, ಮೆನ್ಷನ್ ಸಮ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಫಸ್ಟ್ ಬರ್ಬಿಡ್ತೀನಿ. ಸೊ ಐ ಗೋ ಕ್ಲಿಕ್. ದೇ ಆರ್ ಪ್ರೊಡ್ಯೂಸ್ಡ್ ಬೈ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ದೇ ಆರ್ ಪ್ರೊಡ್ಯೂಸ್ಡ್ ಬೈ ಆಕ್ಸಿಲರೇಟೆಡ್ ಅಥವಾ ಆಸಿಲೇಟಿಂಗ್ ಚಾರ್ಜಸ್ ಕೇಳ್ತಾನೆ. ಸೊ electromagnetic waves are produced by auxiliated ಅಥವಾ oscillating charges. The next property is that they have electric and magnetic fields perpendicular to each other and to the direction of, ಹೌದಾ, they will have electric and magnetic field perpendicular to each other and to the direction of propagation. ಹೌದಾ. The third property of electromagnetic waves is that they carry energy and momentum. ಅವ್ರ ಜೊತೆ ಎನರ್ಜಿ ಇರುತ್ತೆ ಮತ್ತು ಅವು ಮೊಮೆಂಟಮ್ನ ಕ್ಯಾರಿ ಮಾಡ್ತವೆ. ಹೆಂಗೆ ಎನರ್ಜಿ ಅಂತ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳ್ಳಿ, ಮಧ್ಯಾಹ್ನ ತಲೆಯೆಲ್ಲ ಬಿಸಿ ಆಗ್ಬಿಡುತ್ತೆ, ಅಂದರೆ ಹೀಟ್ ಎನರ್ಜಿ ಬಂತು ಎಲ್ಲಿಂದ, ಸನ್ನಿಂದ. ಯಾವ ರೂಪದಲ್ಲಿ? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆಲ್ಸೋ ಇನ್ ದ ಫಾರ್ಮ್ ಆಫ್ ಮೊಮೆಂಟಮ್ ಹೌದಾನೆ. ಸೊ ಮೊಮೆಂಟಮ್ ಬರುತ್ತೆ. ದಾಡ್ ಅಂತ ಎಲ್ಲರೂ ಬಾಂಬ್ ಆಗ್ತದೆ, ಎಲ್ಲ ಸಿಡಿಬಿಡುತ್ತೆ ಅಂತೇಳಿ ದಾರಿಲಿ ಹೋಗ್ತಾ ಇರ್ತಾರೆ, ಎಲ್ಲೋ ಲಾರಿದೋ ಅಥವಾ ಬಸ್ಸಿಂದ ಟೈರ್ ಸ್ಫೋಟ ಆಗ್ಬಿಡುತ್ತೆ, ಢಮ್ ಅಂದ್ಬಿಡುತ್ತೆ. ಅವಾಗ ಕಿವೇನಂತೆ ಅಗಲಾಡ್ಬಿಡ್ತೀವಿ ಒಂದು ನಿಮಿಷ ನೀನು ಆಯಿತಾ. ದಟ್ ಈಸ್ ದ ಮೊಮೆಂಟಮ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾರಿ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಆಯಿತಾ. ಸೊ they do not need material medium for propagation. They do not need medium for propagation. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರೊಪಗೇಟ್ ಆಗಬೇಕಂದ್ರೆ ಯಾವುದೇ ಮೀಡಿಯಮ್ನ ಅವಶ್ಯಕತೆ ಇಲ್ಲ. ಇನ್ ವ್ಯಾಕ್ಯೂಮಲ್ಲಿ ಅವು ಟ್ರಾವೆಲ್ ಮಾಡ್ತವೆ ಹೌದಾ. ದೇ ವಿಲ್ ಆಲ್ಸೋ ಟ್ರಾವೆಲ್ ಇನ್ ದ ವ್ಯಾಕ್ಯೂಮ್ ಅಂತ ಗೊತ್ತು. ಬಟ್ ನಮಗೆ ಗೊತ್ತು ಸೌಂಡ್ ನೀಡ್ಸ್ ಮೀಡಿಯಮ್ ಫಾರ್ ಪ್ರೊಪಗೇಷನ್ ಹೌದಾನೆ. ಸೊ ಅಂದರೆ ಎನಿ ಮೆಕ್ಯಾನಿಕಲ್ ವೇವ್ಸ್ ನೀಡ್ ಮೀಡಿಯಮ್ ಫಾರ್ ಪ್ರೊಪಗೇಷನ್ ಹೌದಾ. ಸೊ ಇನ್ ದ 19th century ಸೈಂಟಿಸ್ಟ್ ತಿಳ್ಕೊಂಬಿಟ್ಟಿದ್ರು, ಲೈಟು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹೋಗ್ಬೇಕಲ್ಲೂ ಒಂದು ಮೀಡಿಯಮ್ ಬೇಕೇ ಬೇಕು. ವಿತೌಟ್ ಮೀಡಿಯಮ್ ಸೊ ಲೈಟ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕೆನಾಟ್ ಟ್ರಾವೆಲ್ ಅಂತ ತಿಳ್ಕೊಂಬಿಟ್ಟಿದ್ರು. ಅವಾಗಿನ ಸ್ಟಡಿ ಇರಲಿಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಹೌದಾ. ಸೊ ಅವಾಗ ಏನು ಮಾಡಿಬಿಟ್ರು ಅವರೊಂದು, ಮತ್ತು ಎಲ್ಲೂ ಮೀಡಿಯಮ್ ಇರಲೇ ಕಾಣಲೇ ಇಲ್ಲ ಅವರಿಗೆ. ಮೇಲೆ ಕತ್ತೆ ಹತ್ತು ನೋಡ್ತಾರೆ. ಸೊ ಲೈಟ್ ಈಸ್ ಕಮಿಂಗ್ ಫ್ರಮ್ ಸನ್ ಟು ಅವರ್ ಅರ್ತ್ ಹೌದಾ. ಸೊ ಬಟ್ ಇಲ್ಲಿ ಯಾವುದೇ ಮೀಡಿಯಮ್ ಇಲ್ಲ. ಸೊ ಸ್ವಲ್ಪ ದೂರ ತನಕ ಏನಿತ್ತು, ದೇರ್ ಇಸ್ ಎ ಅಟ್ಮಾಸ್ಫಿಯರ್. ಬಟ್ ಇಲ್ಲಿಂದ ಮುಂದಕ್ಕೆ ದೇರ್ ನೋ ಅಟ್ಮಾಸ್ಫಿಯರ್. ಆದರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾ ಇದ್ದಾವೆ. ಹೆಂಗೆ ಬಂದು ದೇ ಆರ್ ಇನ್ ಎ ಕನ್ಫ್ಯೂಷನ್. ಸೊ ಅವಾಗ ಏನು ಮಾಡೋದು, ದೇ ಮೇಡ್ ಎ ವೆರಿ ಎಂಥದ್ದು ಒಂದು ವೆರಿ ಕ್ರೂಡ್ ಅಸಂಪ್ಷನ್ ದಟ್ ದೇರ್ ಇಸ್ ಎ ಮೀಡಿಯಮ್ ಕಾಲ್ಡ್ ಈಥರ್ ಅಂತ ಮೀಡಿಯಮ್ ಇದೆ ಅಂತ ಹೇಳ್ಬಿಟ್ಟ ಯಾರೋ ಸೈಂಟಿಸ್ಟ್. ಜನ ಎಲ್ಲ ಅದನ್ನೇ ನಂಬಿಬಿಟ್ರು ಹೌದಾ. ಎಷ್ಟು ನಂಬಿದ್ರು ಅಂದರೆ ಹೌದಾ. ಸೊ ಇನ್ನು ಬಂತು ಅಂದರೆ ನಾವೆಲ್
ಈ ಥರ ಬಗ್ಗೆ ಒಂದು ನಾವೆಲ್ ಬರ್ಬಿಟ್ಟಿದ್ರು. ಯಾರು? ದ ನಾವೆಲ್ ಹೆಸರು ಏನಿತ್ತು ಅಂದರೆ ದ ಪಾಯ್ಸನ್ ಬೆಲ್ಟ್ ಅಂತ. ಎಂಥ ಬೆಲ್ಟ್? ದ ಪಾಯ್ಸನ್ ಬೆಲ್ಟ್. ಈ ಥರ ಒಂದು ಮೀಡಿಯಮ್ ಇದೆ, ಏನಾದ್ರ ಹೆಸರು ಈ ಥರ ಅಂತ. ಅದನ್ನ ಇಟ್ಕೊಂಡು ಒಂದು ಪಾಯ್ಸನ್ ಬೆಲ್ಟ್ ಅಂತ ಒಂದು ನಾವೆಲ್ಲೇ ಬರ್ಬಿಟ್ಟಿದ್ದ, ಒಂದು ಕಾದಂಬರಿನ. ಯಾರು ಬರೆದಿದ್ದು? ಸರ್ ಆರ್ಥರ್ ಕೆನನ್ ಡಾಯ್ಲ್ ಅಂತ. ಶರ್ಲಾಕ್ ಹೋಮ್ಸ್ ಹೆಸರು ಕೇಳಿದ್ದೀರಾ? ಶರ್ಲಾಕ್ ಹೋಮ್ಸ್ ಅಂತ ಫೇಮಸ್ ಏನು ಇನ್ವೆಸ್ಟಿಗೇಷನ್ ಇದು ಕಾದಂಬರಿ, ಅದು ಶರ್ಲಾಕ್ ಹೋಮ್ಸ್ ಅಂತ. ಅವನ ಹೆಸರೇ ಶರ್ಲಾಕ್ ಹೋಮ್ಸ್. ಅವನು ಬರೆದಿರ್ತಕ್ಕಂಥ ಆರ್ಥರ್ ಕೆನನ್ ಡಾಯ್ಲ್ ಅಂತ ಒಬ್ಬ ಇವನಿದ್ದ ಆಥರ್. ಅವನು ಈ ಥರನ ಒಂದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು, ಮೀಡಿಯಮ್ ಮನಸ್ಸಲ್ಲಿ ಇಟ್ಕೊಂಡು ದ ಪಾಯ್ಸನ್ ಬೆಲ್ಟ್ ಅಂತ ಒಂದು ಏನು ಬರ್ಬಿಟ್ಟು ಇದನ್ನೇ ನಾವೆಲ್ಲ ಬರ್ಬಿಟ್ಟು. ಅಂದರೆ ಈ ಥರ ಇದೆ ಅಂತ ಜನ ಅಷ್ಟು ನಂಬಿದ್ರು. ಬಟ್ ಮೈಕೆಲ್ಸನ್ ಆ್ಯಂಡ್ ಮಾರ್ಲೆ ನೇಮ್ ಆಫ್ ಸೈಂಟಿಸ್ಟ್, ಹೌದಾ? ಮೈಕೆಲ್ಸನ್ ಆ್ಯಂಡ್ ಮಾರ್ಲೆ ಇನ್ 1887 ದೇ ಮೇಡ್ ಅನ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟಿಂದ ಅವ್ರಷ್ಟು ತೋರಿಸಿದ್ರು, ಈ ಥರನ ಯಾವುದೇ ಮೀಡಿಯಮ್ ಇಲ್ಲ, ಎಲ್ಲ ಬೋಗಸ್, ಅದು ಎಲ್ಲ ಸುಳ್ಳು, ಯಾವುದೇ ಈ ಥರನ ಮೀಡಿಯಮ್ ಇಲ್ಲ ಅಂತ ಅವರು ತೋರಿಸಿದ್ರು. ಅಂದರೆ ಲೈಟು ವ್ಯಾಕ್ಯೂಮಲ್ಲೂ ಪ್ರೊಪಗೇಟ್ ಆಗುತ್ತೆ ಅಂತ ದೇ ಶೋಡ್, ಹೌದಾನೆ? ಸೊ ದ ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಇಸ್ ದಟ್ ದೇ ಟ್ರಾವೆಲ್ ವಿತ್ ಎ ಸ್ಪೀಡ್ ಆಫ್ ಲೈಟ್. ಎಷ್ಟು? c is equal to 1/μ0 ε0. ಎಷ್ಟು ಸ್ಪೀಡಲ್ಲಿ ಅವು ಟ್ರಾವೆಲ್ ಮಾಡ್ತವೆ? ದಟ್ ಈಸ್ ಈಕ್ವಲ್ ಟು 3 × 10⁸ m/s ಟ್ರಾವೆಲ್ ಮಾಡ್ತವೆ ಅಂತ ಹೇಳ್ದ, ಹೌದಾನೆ? ಸೊ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮೀಡಿಯಮ್. ಯಾವ ಮೀಡಿಯಮಲ್ಲಿ ಹೋಗ್ತಾವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಲೈಟ್ ವೇವ್ ಟ್ರಾವೆಲ್ಸ್ ಇನ್ ಎ ಗ್ಲಾಸ್, ಅದು ಸ್ಪೀಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದರೆ ದ ವೆಲಾಸಿಟಿ ಆಫ್ ಎ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮೀಡಿಯಮ್ ಅಂತ ಹೇಳಿದ್ರು. ದೇ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಆರ್ ಟ್ರಾನ್ಸ್ಫರ್ಸ್. ಯಾಕೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಆರ್ ಆಸಿಲೇಟಿಂಗ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್, ಎಲ್ಲ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಈಚ್ ಅದರ್. ದಟ್ಸ್ ವೈ ದೇ ಆರ್ ಟ್ರಾನ್ಸ್ಫರ್ಸ್. ಸೊ ದೇ ಎಕ್ಸರ್ಟ್ ರೇಡಿಯೇಷನ್ ಪ್ರೆಷರ್. ಅವೇನು ಮಾಡ್ತವೆ? ನಮ್ಮ ಮೇಲೆ ಪ್ರೆಷರ್ನ ಅಪ್ಲೈ ಮಾಡ್ತವೆ, ಹೌದಾ? ದ ಎಲೆಕ್ಟ್ರಿಕ್ ಕಾಂಪೋನೆಂಟ್ ಇದೆಯಲ್ಲ, ಇದು ಎಲೆಕ್ಟ್ರಿಕ್ ಕಾಂಪೋನೆಂಟ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಆಪ್ಟಿಕಲ್ ಎಫೆಕ್ಟ್. ಏನು? ರಿಫ್ಲೆಕ್ಷನ್, ರಿಫ್ರಾಕ್ಷನ್, ನೆಕ್ಸ್ಟ್ ಬರುತ್ತೆ ಆಪ್ಟಿಕ್ಸ್, ಹೌದಾನೆ? ಏನೇನು ನಾವು ನಮ್ಮ ಕನ್ನಡದಲ್ಲಿ ಮುಖ ನೋಡ್ಕೊಳ್ತೀವಲ್ಲ, ರಿಫ್ಲೆಕ್ಷನ್, ಅದರ ಏನೇನು ಆಪ್ಟಿಕಲ್ ಫಿನಾಮಿನ ನಡೆಯುತ್ತೋ ಅದಕ್ಕೆಲ್ಲ ಯಾರು ಕಾರಣ? ದಿಸ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಈಸ್ ರೆಸ್ಪಾನ್ಸಿಬಲ್. ದಟ್ಸ್ ವೈ ಈಸ್ ಕಾಲ್ಡ್ ಲೈಟ್ ವೆಕ್ಟರ್. ಏನಂತ ಕರಿತಾನೆ ಅವನು? ಲೈಟ್ ವೆಕ್ಟರ್ ಅಂತ ಕರಿತಾನೆ. LIGHT. ಮತ್ತು ಲೈಟ್ ಅಂದರೆ ಅಗರ ಇರೋದಲ್ಲ, LIGHT ಬೆಳಕಿನ ವೆಕ್ಟರ್ ಅಂತ ಕರಿತಾನೆ ಅದನ್ನು, ಈನ, ಹೌದಾನೆ? ಆಲ್ಸೋ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಕ್ಯಾನ್ ಬಿ ಪೋಲರೈಸ್ಡ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗೊತ್ತಾಗ್ತದೆ ನಿಮಗೆ ಏನು ಪೋಲರೈಸ್ಡ್ ಅಂತ. ಪೋಲರೈಸೇಷನ್ ಅಂದರೆ ಏನಂತ ವಿಲ್ ಬಿ ನೋಯಿಂಗ್, ಹೌದಾ? ಸೊ ದೀಸ್ ಆರ್ ಸಮ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್, ಹೌದಾ? ಸೊ ಆಲ್ಸೋ ವಿ ಕ್ಯಾನ್ ರೈಟ್ ಸಮ್ ಅದರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್. ಜಸ್ಟ್ ಐ ಆಮ್ ಗೋ ಆನ್ ರೈಟಿಂಗ್, ಹೌದಾ? ದ ಎಲೆಕ್ಟ್ರಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಟಿಕ್ ವೇವಲ್ಲಿ ದೇರ್ ಇಸ್ ಎನ್ ಎಲೆಕ್ಟ್ರಿಕ್ ಎನರ್ಜಿ ರೆಪ್ರೆಸೆಂಟೆಡ್ ಬೈ UE. U ಫಾರ್ ಎನರ್ಜಿ, E ಫಾರ್ ಎಲೆಕ್ಟ್ರಿಕ್ ಎನರ್ಜಿ. ಎಷ್ಟಿರುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು 12 ε0 RMS ಗೊತ್ತಲ್ಲ, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ, ಹೌದಾ? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್. ಎಲೆಕ್ಟ್ರೋಮ್ಯಾಟಿಕ್ ವೇವಲ್ಲಿ ಎಷ್ಟು ಎಲೆಕ್ಟ್ರಿಕ್ ಎನರ್ಜಿ ಇರುತ್ತೆ? ಎಷ್ಟು? UE is equal to 12 ε0 RMS², ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ RMS ಕಾಂಪೋನೆಂಟ್. ಅದೇ ಥರ ದೇರ್ ವಿಲ್ ಬಿ ಎನ್ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ ರೆಪ್ರೆಸೆಂಟೆಡ್ ಬೈ UB. ಮ್ಯಾಗ್ನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಅಂದರೆ ನೋಡಿ, ಹಾಫ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ε0 ಬದಲು ಐ ವಿಲ್ ರೈಟ್ ಇಟ್ ಆಸ್ 1/μ0, ಗೊತ್ತಲ್ಲ, ಹೌದಾ? RMS ಬದಲು BRMS², ಹೌದಾ? ಸೊ ಇಷ್ಟು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ಹಾಗಾದರೆ ವಾಟ್ ಇಸ್ ದ ಟೋಟಲ್ ಎನರ್ಜಿ? ಸೊ ದೇರ್ ಫಾರ್ ದ ಟೋಟಲ್ ಎನರ್ಜಿ ಇಲ್ಲಿ ಬರ್ತೀನಿ. ದ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ U ವಿಲ್ ಬಿ ಕೊಟ್ಟು ನೋಡಿ, ಇದು ಎರಡನ್ನೂ ಕೂಡಿದ್ರೆ ಹಾಫ್ ಈಸ್ ಕಾನ್ಸ್ಟೆಂಟ್, ಎರಡರಲ್ಲೂ ಹೊರಗೆ ತೆಗೆದುಬಿಟ್ಟೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ε0 RMS² ಪ್ಲಸ್, ಹೌದಾ, BRMS² divided by μ0. So this is the total energy of an electromagnetic wave, BRMS² divided by μ0. The total energy is equally divided. Total energy ಇರ್ತದೆ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಎಷ್ಟೋ ಒಂದಿಷ್ಟು ಎನರ್ಜಿ ಅಂತ ಸೇ ಒಂದು 10 ಜೌಲ್ ಎನರ್ಜಿ ಇದೆ ಅಂತ ಇಟ್ಕೊಳ್ಳಿ. ಆ 10 ಜೌಲಲ್ಲಿ ಏನಿರುತ್ತೆ, 5 ಜೌಲು ಎಲೆಕ್ಟ್ರಿಕ್ ಕಾಂಪೋನೆಂಟ್ ಆಗಿರುತ್ತೆ, ಅಂದರೆ U ಈ ಥರ ಇರುತ್ತೆ. ಇನ್ನು 5 ಜೌಲು ಮ್ಯಾಗ್ನೆಟಿಕ್ ಕಾಂಪೋನೆಂಟ್ ಇರುತ್ತೆ. ಅಂದರೆ ದ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಈಸ್ ಈಕ್ವಲಿ ಡಿವೈಡೆಡ್ ಬಿಟ್ವೀನ್ UE ಆ್ಯಂಡ್ UB. ಅಂದರೆ ಎಲೆಕ್ಟ್ರಿಕ್ ಕಾಂಪೋನೆಂಟ್ ಆಗಿ ಮತ್ತು ಮ್ಯಾಗ್ನೆಟಿಕ್ ಕಾಂಪೋನೆಂಟ್ ಆಗೋದು ಈಕ್ವಲಾಗಿ ಡಿವೈಡ್ ಆಗಿರುತ್ತೆ, ಹೌದಾನೆ? ಆಲ್ಸೋ ಆಸ್ ಐ ಟೋಲ್ಡ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ವಿಲ್ ಇನ್ಸರ್ಟ್ ಮೊಮೆಂಟಮ್, ದೇ ವಿಲ್ ಕ್ಯಾರಿ ಮೊಮೆಂಟಮ್. ಎಷ್ಟಿರುತ್ತೆ ಮೊಮೆಂಟಮ್ ನೋಡಿ? You can carry the momentum of the electromagnetic wave P, that will be equal to the momentum of the electromagnetic wave. ನೋಡಿ, there are some important equations you should remember. ಹೆಂಗೆ ಬಂತು ಅಂತ ಬೇಡ. The momentum of P of the electromagnetic wave will be equal to U, total energy divided by C. C is the velocity of light. ಎಷ್ಟು? 3 × 10⁸, very large number, ಹೌದಾನೆ? Since C is very large,
ಟೋಟಲ್ ಏನಿರುತ್ತೆ ಕಡಿಮೆ ಆಗುತ್ತೆ. ದಟ್ಸ್ ವೈ ವಿ ಕ್ಯಾನಾಟ್ ಫೀಲ್ ದ ಮೊಮೆಂಟಮ್ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್. ಬಟ್ ನೀವು ಹೊರಗೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ರೆ ಬಿಸಿಲು, ಯು ಕ್ಯಾನ್ ಫೀಲ್ ದ ಎನರ್ಜಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್. ಯಾಕಂದ್ರೆ ತಲೆ ಅಥವಾ ಕೈ ಹೀಟ್ ಆಗ್ಬಿಡುತ್ತೆ ಮಧ್ಯಾಹ್ನ ನಿಂತ್ಕೊಂಡ್ರೆ ಹೊರಗೆ. ಬಟ್ ಅದೇ ಮೊಮೆಂಟಮ್ ಬೀಳ್ತಾ ಇರ್ತೀನಿ ನಿನ್ನ ಮೇಲೆ, ಬಟ್ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಲ್ಲ. ಯಾಕಂದರೆ ಮೊಮೆಂಟಮ್ ವಿಲ್ ಬಿ ವೆರಿ ವೆರಿ ಸ್ಮಾಲ್. ಮೊಮೆಂಟಮ್ ವಿಲ್ ಬಿ ವೆರಿ ವೆರಿ ಸ್ಮಾಲ್. ಎಷ್ಟಿರುತ್ತೆ ದ ಆರ್ಡರ್ ಆಫ್ ದ ಮೊಮೆಂಟಮ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ಆಫ್ ದ ಆರ್ಡರ್ ಆಫ್, ಹೌದಾ? ಸೊ ದ ಮೊಮೆಂಟಮ್, ಹೌದಾ, ಇಷ್ಟಿರುತ್ತೆ. ಯಾಕಂದರೆ ಮೊಮೆಂಟಮ್ ಭಾಳ ಕಡಿಮೆ ಇರುತ್ತೆ, ಹೌದಾ? ಸೊ ಆಲ್ಸೋ ದ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಐ, ದ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಐ ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ ನಾಟ್ E RMS square, just remember the equation, into C. C is the velocity of light. This is the momentum of the electromagnetic wave in terms of electric vector and the intensity. Also we can write I will be equal to, change green color. Also we can write I will be equal to, I ಅಂದರೆ ಕರೆಂಟ್ ಅಲ್ಲ, ಇಂಟೆನ್ಸಿಟಿ ನೋಡಿ. ಯು ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಯಾವ ಥರ ಬರಿಬೋದು? ಮ್ಯೂ ನಾಟ್ ಬದಲು ಯು ಕ್ಯಾನ್ ರೈಟ್ ಇಟ್ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಬದಲು 1/μ0, ಹೌದಾ? ಅಂದರೆ ಈ ಬದಲು BRMS ಸ್ಕ್ವೇರ್, BRMS ಸ್ಕ್ವೇರ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಬದಲು ರೈಟ್ ಇಟ್ 1/μ0 ಇಂಟು C. ಈ ಥರನೂ ಬರಿಬೋದು. ದಿಸ್ ಇಸ್ ದ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಹೌದಾ? ಇನ್ 1903 ಸೊ ನಿಕೋಲ್ಸ್ ಆ್ಯಂಡ್ ಹೆಲ್, ಅಮೆರಿಕನ್ ಸೈಂಟಿಸ್ಟ್ ನಿಕೋಲ್ಸ್, NICOLS, ನಿಕೋಲ್ಸ್ ಆ್ಯಂಡ್ ಹಲ್, HULL, ಹಲ್ ಮತ್ತು ಹಲ್ಕಲ್ಲ, ಹೌದಾ? ಹಲ್ಕ ಬರ್ತಾನೆ ಯಾವುದೋ ಕಾಮಿಡಿಲಿ, ಕಾರ್ಟೂನ್ ಆ ಥರ ಅಲ್ಲ. ನಿಕೋಲ್ಸ್ ಆ್ಯಂಡ್ ಹಲ್ಕ್ ಇನ್ 1903 ಮೆಜರ್ಡ್ ದ ರೇಡಿಯೇಷನ್ ಪ್ರೆಷರ್. ಎಲೆಕ್ಟ್ರೋಮ್ಯಾಟಿಕ್ ವೇವ್ ಸನ್ನಿಂದ ಬರುತ್ತಲ್ಲ, ಅದರ ಪ್ರೆಷರ್ ಎಷ್ಟಿದೆ ಅಂತ ಅವರು ಮೆಜರ್ ಮಾಡಿದ್ರು. ರೇಡಿಯೇಷನ್ ಪ್ರೆಷರ್ನ ಮೆಜರ್ ಮಾಡಿದ್ರು. ಸೊ ದ ರೇಡಿಯೇಷನ್ ಪ್ರೆಷರ್ ವಾಸ್ ಆಫ್ ದ ಆರ್ಡರ್ ಆಫ್ 10⁻⁻⁷ Newton per meter square. This was the radiation pressure of the electromagnetic wave, ಹೌದಾ? So this is about the brief characteristics of the electromagnetic wave. So in the next video we shall talk of electromagnetic spectrum, ಅಂದರೆ ಏನಂತ ನೋಡೋಣ, ಹೌದಾ? ಸೊ ಹಾಗಾದರೆ see the first figure. Any doubt? Yes sir, what is doubt? ಏನಿದೆ ಡೌಟು? What is the name of the chapter? What is the name of the chapter? Electromagnetic waves. We shall stop here.